ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಅನುಷಿತ್ ದೇವರನವದಗಿ ಅನುಷಿತ್ ಪೊಲಿಟಿ ಕ್ಲಾಸಸ್ಗೆ ಸ್ವಾಗತ. ಎಲ್ಲ ನನ್ನ ಕರುನಾಡಿನ ವಿದ್ಯಾರ್ಥಿಗಳಿಗೆ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ಭಾರತ ಸಂವಿಧಾನವನ್ನು ಜಾರಿಗೆ ಬಂದಿರತಕ್ಕಂಥ ದಿನ ಸ್ನೇಹಿತರೆ, ಇಂದು 1950 ಜನವರಿ 26ರಂದು ನಮ್ಮ ಭಾರತ ಸಂವಿಧಾನ ಜಾರಿಗೆ ಬಂದಿರತಕ್ಕಂಥ ದಿನ. ರಾಜಪ್ರಭುತ್ವ ಶವದ ಪೆಟ್ಟಿಗೆಯ ಮೇಲೆ ಮೊಳೆ ಹೊಡೆದು ಪ್ರಜಾತಂತ್ರ ವ್ಯವಸ್ಥೆಯನ್ನು ಜಾರಿಗೆ ಮಾಡಿರ್ತಕ್ಕಂಥ ದಿನ ಸ್ನೇಹಿತರೆ. ಅಷ್ಟೇ ಅಲ್ಲದೆ ನಮ್ಮ ಸಂವಿಧಾನದ ಶಿಲ್ಪಿಯಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಟ್ಟುಸಿರು ಬಿಟ್ಟಿರ್ತಕ್ಕಂಥ ದಿನ ಆಗಿದೆ ಸ್ನೇಹಿತರೆ. ಇರಲಿ, ಈಗ ವಿಷಯಕ್ಕೆ ಬಂದುಬಿಡೋಣ. ಈಗಾಗಲೇ ನಾವು ಹಳೆಯ ವಿಡಿಯೋಗಳಲ್ಲಿ ನಾವು 1ನೇ ಅಧ್ಯಾಯ ಆಗಿರಬಹುದು, 2ನೇ ಅಧ್ಯಾಯ ಆಗಿರಬಹುದು, 3ನೇ ಅಧ್ಯಾಯ ಆಗಿರಬಹುದು, 4ನೇ ಅಧ್ಯಾಯ ಆಗಿರಬಹುದು, 5ನೇ ಅಧ್ಯಾಯ ಆಗಿರಬಹುದು ಮತ್ತು 6ನೇ ಅಧ್ಯಾಯವನ್ನು ನೋಡಿಕೊಂಡಿದ್ದೇವೆ ಸ್ನೇಹಿತರೆ. ಇಂದಿನಿಂದ ನಾವು 7ನೇ ಅಧ್ಯಾಯವನ್ನು ಆರಂಭಗೊಳಿಸೋಣ. ಈ 7ನೇ ಅಧ್ಯಾಯದಲ್ಲಿ ಅತಿ ಹೆಚ್ಚು ಬಾರಿ ಈ 7ನೇ ಅಧ್ಯಾಯದಲ್ಲಿ ಒಂದು ಪಿಕ್ಸ್ ಏನಪ್ಪ ಅಂದ್ರೆ 10 ಮಾರ್ಕ್ಸಿಗೆ ಕೇಳುವಂಥ ಪ್ರಶ್ನೆ ಸ್ನೇಹಿತರೆ. ಇವತ್ತು ಖಾಸಗೀಕರಣ ಆದರೂ ಕೇಳಬಹುದು, ಉದಾರೀಕರಣ ಆದರೂ ಕೇಳಬಹುದು ಮತ್ತು ಜಾಗತೀಕರಣ ಆದರೂ ಕೇಳಬಹುದು. ಈ 3 ಪ್ರಶ್ನೆಗಳಲ್ಲಿ ಎಕ್ಸಾಮ್ನಲ್ಲಿ 10 ಅಂಕಕ್ಕೆ ಒಂದು ಪ್ರಶ್ನೆ ಕೇಳುತ್ತಾರೆ. ಇದು 99% ಇದು 100% ಕೊಡ್ತೀನಿ. ಇದಕ್ಕೆ ನಾನು ನಿಮಗೆ ಎಷ್ಟು ಪರ್ಸೆಂಟೇಜ? 100% ಕೊಡ್ತೀನಿ. ಈ 3 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಪಿಕ್ಸ್ ಎಕ್ಸಾಮ್ನಲ್ಲಿ ಕೇಳ್ತಾರ. ಇವತ್ತಿನ ಕ್ಲಾಸಿನಲ್ಲಿ ನಾವು ಉದಾರೀಕರಣ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಈ ಅಂಶವನ್ನು ತಿಳಿಯೋದಕ್ಕಿಂತ ಪೂರ್ವದಲ್ಲಿ ಇದರ ಹಿನ್ನೆಲೆಯನ್ನು ನಾವು ತಿಳಿದುಕೊಳ್ಳೋಣ. ನಮ್ಮ ರಾಷ್ಟ್ರದೊಳಗೆ ಯಾಕೆ ಉದಾರೀಕರಣ ನೀತಿಯನ್ನು ಅನುಸರಿಸಿಕೊಂಡ್ರು, ಯಾಕೆ ಜಾಗತೀಕರಣ ಅನ್ನುವಂಥ ನೀತಿಯನ್ನು ಅನುಸರಿಸಿಕೊಂಡ್ರು, ಯಾಕೆ ಖಾಸಗೀಕರಣ ಅನ್ನುವಂಥ ನೀತಿಯನ್ನು ಅನುಸರಿಸಿಕೊಂಡ್ರು ಅನ್ನುವುದರ ಬಗ್ಗೆ, ಇದರ ಹಿನ್ನೆಲೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ. 1980ರ ಕಾಲಘಟ್ಟದಿಂದ ಹಿಡಿದು ನಮ್ಮ ರಾಷ್ಟ್ರದ ಆರ್ಥಿಕತೆ ಏನಪ್ಪ ಅಂದ್ರೆ ಕುಸಿದಿತ್ತು ಸ್ನೇಹಿತರೆ. ನಮ್ಮ ರಾಷ್ಟ್ರದ ಆರ್ಥಿಕತೆ ಏನೈತಲ್ಲ, ನಮ್ಮ ರಾಷ್ಟ್ರದ GDP ಏನೈತಲ್ಲ, ವಿಶ್ವ ಮಟ್ಟದಲ್ಲಿ ಏನಪ್ಪ ಅಂದ್ರೆ ಕುಸಿದಿತ್ತು ಸ್ನೇಹಿತರೆ. ಅಷ್ಟೇ ಅಲ್ಲದೆ 1985ರಲ್ಲಿ ಅಂದಿನ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜೀವ್ ಗಾಂಧಿ ಅವರು ಈ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ ಅನ್ನುವಂಥ ನೀತಿಯನ್ನು ಜಾರಿಗೆ ತರಬೇಕು. ಜಾರಿಗೆ ತರುವುದರ ಮೂಲಕ ರಾಷ್ಟ್ರದೊಳಗಿರ್ತಕ್ಕಂಥ ಏನೋ ಆರ್ಥಿಕತೆ ಕುಸಿದೈತಲ್ಲ, ಆ ಆರ್ಥಿಕತೆಯನ್ನು ಸುಧಾರಣೆ ಮಾಡಬೇಕನ್ನುವಂಥ ದೃಷ್ಟಿಕೋನದಿಂದ ಈ ನೀತಿಗಳನ್ನು ಜಾರಿಗೆ ತರಬೇಕಂತ ಪ್ರಯತ್ನ ಮಾಡ್ತಾನೆ. ಆದರೆ ಜಾರಿಗೆ ತರುವುದಕ್ಕೆ ಸಾಧ್ಯವಾಗಲಿಲ್ಲ ಸ್ನೇಹಿತರೆ. ಮುಂದೆ 1990ರಲ್ಲಿ ಆ 1900 ಕಾಲಘಟ್ಟದಲ್ಲಿ ಇನ್ನಷ್ಟು ನಮ್ಮ ರಾಷ್ಟ್ರದ ಆರ್ಥಿಕತೆ ಏನಪ್ಪ ಅಂದ್ರೆ ಕುಸಿದು ಹೋಯಿತು ಸ್ನೇಹಿತರೆ. ಆ ಸಂದರ್ಭದೊಳಗೆ ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಚಿನ್ನ ಏನೈತಲ್ಲ, ಆ ಚಿನ್ನವನ್ನು ಅಡಮಾನ ಇಡ್ತಾರೆ ಸ್ನೇಹಿತರೆ. ನಮ್ಮ ರಾಷ್ಟ್ರದೊಳಗಿರ್ತಕ್ಕಂಥ ಚಿನ್ನ ಏನೈತಲ್ಲ, ಆ ಚಿನ್ನವನ್ನು ಅಡಮಾನ ಇಡ್ತಾರೆ. ಎಲ್ಲಿ ಅಡಮಾನ ಇಡ್ತಾರಪ್ಪ ಅಂದ್ರೆ ಯೂನಿಯನ್ ಬ್ಯಾಂಕ್ ಆಫ್ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಅಡಮಾನ ಅಂದ್ರೆ ಒತ್ತೆ ಇಡುತ್ತಾರೆ ಸ್ನೇಹಿತರೆ. ಯೂನಿಯನ್ ಬ್ಯಾಂಕ್ ಆಫ್ ಸ್ವಿಟ್ಜರ್ಲ್ಯಾಂಡ್ ಏನೈತಲ್ಲ, ಈ ಯೂನಿಯನ್ ಬ್ಯಾಂಕ್ ಆಫ್ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಆಗಿರಬಹುದು ಮತ್ತು ಬ್ಯಾಂಕ್ ಆಫ್ ಇಂಗ್ಲೆಂಡ್ನಲ್ಲಿ ಆಗಿರಬಹುದು, ನಮ್ಮ ರಾಷ್ಟ್ರದ ಚಿನ್ನ ಏನೈತಲ್ಲ, ಈ ರಾಷ್ಟ್ರದ ಚಿನ್ನವನ್ನು ಏನು ಮಾಡ್ತಾರಪ್ಪ ಅಂದರೆ ಅಡಮಾನ ಇಡುತ್ತಾರೆ ಸ್ನೇಹಿತರೆ. ಯಾವ ಯಾವ ಬ್ಯಾಂಕ್ಗಳಲ್ಲಿ ಅಡಮಾನ ಇಡ್ತಾರಪ್ಪ ಅಂದರೆ
ಯೂನಿಯನ್ ಬ್ಯಾಂಕ್ ಆಫ್ ಸ್ವಿಟ್ಜರ್ಲ್ಯಾಂಡ್ ಆಗಿರಬಹುದು ಮತ್ತು ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅನ್ನುವಂಥ ಈ ಎರಡೂ ಬ್ಯಾಂಕ್ಗಳಲ್ಲಿ ಏನು ಮಾಡ್ತಾರಪ್ಪ ಅಂದರೆ ನಮ್ಮ ರಾಷ್ಟ್ರದ ಚಿನ್ನವನ್ನು ಅಡಮಾನ ಇಟ್ಟು IMF ಅನ್ನುವಂಥದ್ದು ಏನು ಸಂಸ್ಥೆ ಐತಲ್ಲ ಮತ್ತು ವಿಶ್ವ ಬ್ಯಾಂಕ್ ಅನ್ನುವಂಥ ಸಂಸ್ಥೆ ಏನೈತಲ್ಲ ಈ ಸಂಸ್ಥೆಯ ಮುಖಾಂತರ $7 ಬಿಲಿಯನ್ ಅಷ್ಟು ಸಾಲವನ್ನು ಪಡೆದುಕೊಳ್ಳುತ್ತಾರೆ. ಎಷ್ಟು $1 ಬಿಲಿಯನ್ ಅಷ್ಟಪ್ಪ ಅಂದರೆ $7 ಬಿಲಿಯನ್ ಅಷ್ಟು ಸಾಲವನ್ನು ಪಡೆದುಕೊಂಡು ನಮ್ಮ ರಾಷ್ಟ್ರದಲ್ಲಿ ಅಂದಿನ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ PV ನರಸಿಂಹರಾವ್ರವರು ಏನಿದಾರಲ್ಲ ಮತ್ತು ಅಂದಿನ ಹಣಕಾಸು ಮಂತ್ರಿಯಾಗಿರ್ತಕ್ಕಂಥ ಮನಮೋಹನ್ ಸಿಂಗ್ ರವರು ಏನಿದಾರಲ್ಲ ಈ ಉದಾರೀಕರಣ, ಈ ಖಾಸಗೀಕರಣ ಮತ್ತು ಜಾಗತೀಕರಣ ಅನ್ನುವಂಥ ನೀತಿಯನ್ನು ಅಳವಡಿಸಿಕೊಳ್ಳುತ್ತಾರೆ. ನಮ್ಮ ರಾಷ್ಟ್ರದೊಳಗಿರ್ತಕ್ಕಂಥ ಚಿನ್ನವನ್ನೇನೈತಲ್ಲ ಈ ಚಿನ್ನವನ್ನು ಎಲ್ಲಿ ಅಡಮಾನ ಇಡ್ತಾರಪ್ಪ ಅಂದರೆ ಯೂನಿಯನ್ ಬ್ಯಾಂಕ್ ಆಫ್ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಅಡಮಾನ ಇಟ್ಟು ಮತ್ತು ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅನ್ನುವಂಥ ಎರಡೂ ಬ್ಯಾಂಕ್ಗಳೇನಿದಾವಲ್ಲ ಇಲ್ಲಿ ಅಡಮಾನ ಇಡುವುದರ ಜೊತೆಗೆ IMF ಅಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಎಕ್ಸಾಮ್ನಲ್ಲಿ ಒಂದು ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ IMF ವಿಸ್ತರಿಸಿ ಅಂತ ಕೇಳ್ತಾರೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತ ಏನೋ ಕೊಡ್ತೇವಲ್ಲ ಮತ್ತೇನಪ್ಪ ಅಂದರೆ ಈ ವಿಶ್ವ ಬ್ಯಾಂಕ್ ಏನೈತಲ್ಲ ಈ ಎರಡೂ ಬ್ಯಾಂಕ್ಗಳಿಂದ ಎಷ್ಟು ಅಷ್ಟು ಸಾಲವನ್ನು ಪಡೆದುಕೊಳ್ತಾರಪ್ಪ ಅಂದರೆ $7 ಬಿಲಿಯನ್ ಅಷ್ಟು ಸಾಲವನ್ನು ಪಡೆದುಕೊಂಡು ನಮ್ಮ ರಾಷ್ಟ್ರದೊಳಗೆ ಈ ಉದಾರೀಕರಣ, ಈ ಖಾಸಗೀಕರಣ, ಈ ಜಾಗತೀಕರಣ ನೀತಿಯನ್ನು ಅಳವಡಿಸಿಕೊಳ್ಳಲಾಯಿತು. ಯಾವಾಗ ಅಳವಡಿಸಿಕೊಳ್ಳಲಾಯಿತಪ್ಪ ಅಂದರೆ 1990ರಲ್ಲಿ ಅಳವಡಿಸಿಕೊಳ್ಳಲಾಯಿತು ಸ್ನೇಹಿತರೆ. ಆ 1990ರಲ್ಲಿ ಅಂದಿನ ಪ್ರಧಾನಮಂತ್ರಿ ಯಾರಾಗಿದ್ದರು ಅಂದರೆ PV ನರಸಿಂಹರಾವ್ರವರು ಏನಿದ್ದಾರಲ್ಲ ಅಂದಿನ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರು. ಆ ಪ್ರಧಾನಮಂತ್ರಿಯ ನೇತೃತ್ವದೊಳಗಿರ್ತಕ್ಕಂಥ ಹಣಕಾಸು ಸಚಿವರು ಯಾರಪ್ಪ ಅಂದ್ರೆ ಮನಮೋಹನ್ ಸಿಂಗ್ ರವರು ಏನಿದಾರಲ್ಲ ಇವರೇನಪ್ಪ ಅಂದ್ರೆ ಹಣಕಾಸು ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದರು ಸ್ನೇಹಿತರೆ. ಇದು ಸಹಿತ ಉದಾರೀಕರಣ, ಜಾಗತೀಕರಣ, ಖಾಸಗೀಕರಣ ನೀತಿಯನ್ನು ಜಾರಿಗೆ ತರುವಂಥ ಸಂದರ್ಭದಲ್ಲಿ ಆವಾಗ ಪ್ರಧಾನಮಂತ್ರಿ ಯಾರಿದ್ರು ಅಂತ ಪ್ರಶ್ನೆ ಮಾಡಿದರೆ PV ನರಸಿಂಹರಾವ್ ಅಂತ ಹೇಳಬೇಕು. ಅಂದೆ ಆ ಸಂದರ್ಭದೊಳಗೆ ಹಣಕಾಸು ಮಂತ್ರಿ ಯಾರಿದ್ರು ಅಂತ ಪ್ರಶ್ನೆ ಮಾಡಿದರೆ ಮನಮೋಹನ್ ಸಿಂಗ್ ಅಂತ ಹೇಳಬೇಕು. ಇದು ಎಕ್ಸಾಮ್ನಲ್ಲಿ ಬಹಳ ಸಲ ಕೇಳಿರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ. ಇನ್ನು ಈ LPG ನೀತಿ ಅಂದ್ರೆ ಈ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ ನೀತಿ ಯಾವಾಗ ಜಾರಿಗೆಗೊಳಿಸಲಾಯಿತು ಅಂತ ಪ್ರಶ್ನೆ ಮಾಡಲಾಗಿದೆ. ಇದು ಸಹಿತ ಅತಿ ಹೆಚ್ಚು ಬಾರಿ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಯಾವಾಗ ಜಾರಿಗೆ ಮಾಡಿದ್ದಾರೆ ಅಂದರೆ 1990ರಲ್ಲಿ. ಯಾವ ಬ್ಯಾಂಕ್ಗಳಲ್ಲಿ ನಮ್ಮ ಚಿನ್ನವನ್ನು ಅಡಮಾನ ಇಡಲಾಗಿದೆ ಅಂತ ಪ್ರಶ್ನೆ ಮಾಡಿದರೆ ಯೂನಿಯನ್ ಬ್ಯಾಂಕ್ ಆಫ್ ಸ್ವಿಟ್ಜರ್ಲ್ಯಾಂಡ್ ಏನೈತಲ್ಲ ಮತ್ತು ಬ್ಯಾಂಕ್ ಆಫ್ ಇಂಗ್ಲೆಂಡ್ ಏನೈತಲ್ಲ ಈ ಎರಡೂ ಬ್ಯಾಂಕ್ಗಳಲ್ಲಿ ನಮ್ಮ ರಾಷ್ಟ್ರದ ಚಿನ್ನವನ್ನು ಅಡಮಾನ ಇಡ್ತಾರೆ. ಆ ಅಡಮಾನ ಇಟ್ಟು ಯಾವ ಸಂಸ್ಥೆಗಳಿಂದ ಸಾಲವನ್ನು ಪಡೆದುಕೊಳ್ಳುತ್ತಾರೆ ಅಂತ ಪ್ರಶ್ನೆ ಮಾಡಿದರೆ IMF ಆಗಿರಬಹುದು ಮತ್ತು ವಿಶ್ವ ಬ್ಯಾಂಕಿನಿಂದ. ಎಷ್ಟು $1 ಬಿಲಿಯನ್ ಅಂತ ಪ್ರಶ್ನೆ ಮಾಡಿದರೆ $7 ಬಿಲಿಯನ್ ಅಂತ ಹೇಳಬೇಕು. ಇರಲಿ ಕೇಳ್ರಿ. ಈ ಉದಾರೀಕರಣ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳ ಬಗ್ಗೆ ನೋಡೋಣ ಸ್ನೇಹಿತರೆ. ಉದಾರೀಕರಣ ಅಂದ್ರೆ ಏನು? ಮೊದಲನೇದಾಗಿ ಉದಾರೀಕರಣ ಅಂದ್ರೆ ಏನು? ಆರ್ಥಿಕವಾಗಿ ಅನೇಕ ನಿಬಂಧನೆಗಳಿಗೆ ಮುಕ್ತಗೊಳಿಸುವ ಮತ್ತು ತೆರಿಗೆಗಳಿಂದ ವಿನಾಯಿತಿ ನೀಡುವಂಥ ಪ್ರಕ್ರಿಯೆ ಏನೈತಲ್ಲ ಆ ಪ್ರಕ್ರಿಯೆಗೆ ನಾವೇನೆಂದು ಕರೆಯಲಾಗುವುದಂದರೆ ಉದಾರೀಕರಣ ಎಂದು ಕರೆಯಲಾಗುವುದು ಸ್ನೇಹಿತರೆ. ಆರ್ಥಿಕವಾಗಿ ಇರ್ತಕ್ಕಂಥ ನಿಬಂಧನೆಗಳೇನಿದಾವಲ್ಲ, ನಿರ್ಬಂಧಗಳೇನಿದಾವಲ್ಲ, ಕಠಿಣ ಕ್ರಮಗಳೇನಿದಾವಲ್ಲ ಅವುಗಳಿಗೆ ಮುಕ್ತಗೊಳಿಸುವುದು, ವಿನಾಯಿತಿ ನೀಡುವುದು, ಅವಕಾಶವನ್ನು ಒದಗಿಸಿಕೊಡುವುದು. ಅಂತಹ ವ್ಯವಸ್ಥೆಗೆ ನಾವೇನೆಂದು ಕರೆಯಲಾಗುವುದಂದರೆ ಉದಾರೀಕರಣ ಎಂದು ಕರೆಯಲಾಗುವುದು ಸ್ನೇಹಿತರೆ. ಈ ಉದಾರೀಕರಣ ಮೂಲವನ್ನು 18ನೇ ಶತಮಾನದಲ್ಲಿ ಬ್ರಿಟನ್ನಲ್ಲಿ ಗುರುತಿಸಲಾಯಿತು ಸ್ನೇಹಿತರೆ. ಇದು ಸಹಿತ ಎಕ್ಸಾಮ್ನಲ್ಲಿ 1 ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಸ್ನೇಹಿತರೆ.
ಎಷ್ಟು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಅಂದರೆ 1 ಅಂಕಕ್ಕೆ ಕೇಳುವಂಥ ಪ್ರಶ್ನೆ. ಉದಾರೀಕರಣ ಮೂಲವನ್ನು ಯಾವ ರಾಷ್ಟ್ರದೊಳಗೆ ಪ್ರಪ್ರಥಮ ಬಾರಿಗೆ ಗುರುತಿಸಲಾಯಿತು ಅಂತ ಪ್ರಶ್ನೆ ಮಾಡಿದರೆ ಬ್ರಿಟನ್ ಅನ್ನುವಂಥ ರಾಷ್ಟ್ರ ಏನೈತಲ್ಲ, ಈ ಬ್ರಿಟನ್ ಅನ್ನುವಂಥ ರಾಷ್ಟ್ರದಲ್ಲಿ ಗುರುತಿಸಲಾಯಿತು. ಯಾವಾಗ ಗುರುತಿಸಲಾಯಿತು ಅಂತ ಪ್ರಶ್ನೆ ಮಾಡಿದರೆ 18ನೇ ಶತಮಾನದಲ್ಲಿ ಗುರುತಿಸಲಾಯಿತು ಸ್ನೇಹಿತರೆ. ಸರ್ಕಾರದ ನಿರ್ಬಂಧಗಳನ್ನು ಕಡಿತಗೊಳಿಸಿ ಮತ್ತು ಖಾಸಗಿಯವರು ಭಾಗವಹಿಸಲು ಅವಕಾಶವನ್ನು ಕಲ್ಪಿಸಿಕೊಡುತ್ತದೆ. ಯಾವ ನೀತಿ ಅವಕಾಶ ಕಲ್ಪಿಸಿಕೊಡ್ತದಪ್ಪ ಅಂದರೆ ಉದಾರೀಕರಣ ಅನ್ನುವಂಥ ನೀತಿ. ಇವತ್ತು ಬೇರೆ ರಾಷ್ಟ್ರಗಳು ನಮ್ಮ ರಾಷ್ಟ್ರದೊಳಗೆ ಬಂದು ಬಂಡವಾಳ ಹೂಡಿಕೆ ಮಾಡಬೇಕಾದ್ರೆ ನಮ್ಮ ರಾಷ್ಟ್ರದಲ್ಲಿರತಕ್ಕಂಥ ಕೆಲವೊಂದಿಷ್ಟು ಸರ್ಕಾರದ ನಿರ್ಬಂಧಗಳೇನಿದಾವಲ್ಲ ಅವುಗಳನ್ನು ಕಡಿತಗೊಳಿಸಿ ಖಾಸಗಿಯವರು ಏನಪ್ಪ ಅಂದ್ರೆ ನಮ್ಮ ರಾಷ್ಟ್ರದೊಳಗೆ ಬಂಡವಾಳವನ್ನು ಹೂಡಿಕೆ ಮಾಡ್ಬೋದು. ಈ ಉದಾರೀಕರಣ ನೀತಿಯ ಮೂಲಕ ಇಡೀ ರಾಷ್ಟ್ರದ ಆರ್ಥಿಕತೆಯನ್ನು ಸುಧಾರಿಸುವುದರ ಜೊತೆಗೆ ದೇಶದ ಪ್ರಗತಿಯನ್ನು ಹೊಂದುವುದಕ್ಕೆ ಸಹಾಯಕವಾಗುತ್ತದೆ ಅಂತ ಹೇಳಬಹುದು ಸ್ನೇಹಿತರೆ. ಈ ಉದಾರೀಕರಣದ ಪ್ರಾಮುಖ್ಯತೆಗಳಲ್ಲಿ ಮೊದಲನೇ ಪ್ರಾಮುಖ್ಯತೆ ಯಾವುದಂದರೆ ಗ್ರಾಹಕರ ಸ್ನೇಹಿತರೆ. ಯಾವ ಸ್ನೇಹಿ? ಗ್ರಾಹಕರ ಸ್ನೇಹಿ. ಈ ಉದಾರೀಕರಣ ನೀತಿಯಲ್ಲಿ ಯಾರು ದೊರೆಗಳಾಗಿರುತ್ತಾರಪ್ಪ ಅಂದ್ರೆ ಗ್ರಾಹಕರೇ ದೊರೆಗಳಾಗಿರುತ್ತಾರೆ ಸ್ನೇಹಿತರೆ. ಈ ಉದಾರೀಕರಣ ನೀತಿಯಲ್ಲಿ ಯಾವ ನೀತಿಯಲ್ಲಿ? ಉದಾರೀಕರಣ ನೀತಿಯಲ್ಲಿ ಯಾರು ದೊರೆಗಳಾಗಿ ಯಾರು ದೊರೆಗಳಾಗಿರುತ್ತಾರಪ್ಪ ಅಂದ್ರೆ ನಮ್ಮ ಗ್ರಾಹಕರೇನಿದಾರಲ್ಲ ಆ ಗ್ರಾಹಕರೇ ದೊರೆಗಳಾಗಿರುತ್ತಾರೆ. ಯಾಕೆ ಗ್ರಾಹಕರ ದೊರೆಗಳಾಗಿರುತ್ತಾರ? ಇವತ್ತು ಕಂಪನಿಗಳೇನಿದಾವಲ್ಲ, ಬಂಡವಾಳ ಹೂಡಿಕೆ ಮಾಡಿರ್ತಕ್ಕಂಥ ಕಂಪನಿಗಳೇನಿದಾವಲ್ಲ, ಈ ಕಂಪನಿಗಳು ಗ್ರಾಹಕರ ಹಿತಾಸಕ್ತಿಗೆ ಅನುಗುಣವಾಗಿ, ಗ್ರಾಹಕರ ಬೇಡಿಕೆಗಳ ಅನುಗುಣವಾಗಿ, ಗ್ರಾಹಕರ ಅಭಿಲಾಷೆಗಳಿಗೆ ಅನುಗುಣವಾಗಿ ವಸ್ತುಗಳನ್ನು ಸಿದ್ಧಪಡಿಸಿ ಆ ವಸ್ತುಗಳನ್ನು ಕಡಿಮೆ ದರದಲ್ಲಿ ಗ್ರಾಹಕರಿಗೆ ಮುಟ್ಟಿಸುತ್ತಾರೆ ಸ್ನೇಹಿತರೆ. ಅದಕ್ಕಾಗಿ ಈ ಉದಾರೀಕರಣ ನೀತಿಯಲ್ಲಿ ಏನಪ್ಪ ಅಂದ್ರೆ ಗ್ರಾಹಕರೇ ದೊರೆಗಳಾಗಿರುತ್ತಾರೆ. ಇವತ್ತು ನಮ್ಮ ರಾಷ್ಟ್ರದೊಳಗಿರ್ತಕ್ಕಂಥ ಗ್ರಾಹಕರು, ನಾಗರಿಕರು ಅಂತ ನಾವು ಕರಿತೇವಲ್ಲ, ಅವರ ಅಭಿಲಾಷೆಗಳೇನಿದಾವಲ್ಲ, ಅವರ ಹಿತಾಸಕ್ತಿಗಳೇನಿದಾವಲ್ಲ, ಅವರ ಬೇಡಿಕೆಗಳೇನಿದಾವಲ್ಲ, ಅವರ ಬೇಡಿಕೆಗಳ ಅನುಗುಣವಾಗಿ ವಸ್ತುಗಳನ್ನು ಸಿದ್ಧಪಡಿಸ್ತಾರೆ. ವಸ್ತುಗಳನ್ನು ಸಿದ್ಧಪಡಿಸಿ ಏನಪ್ಪ ಅಂದ್ರೆ ಆ ವಸ್ತುಗಳನ್ನು ಕಡಿಮೆ ದರದಲ್ಲಿ ಗ್ರಾಹಕರಿಗೆ ಮುಟ್ಟಿಸುವಂಥ ಪ್ರಯತ್ನ ಮಾಡ್ತಾರೆ ಸ್ನೇಹಿತರೆ. ಗ್ರಾಹಕರು ತಮ್ಮ ಇಚ್ಛೆಯ ಅನುಸಾರ ಸರಕು ಮತ್ತು ಸೇವೆಗಳನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಗ್ರಾಹಕರ ಇಚ್ಛೆ ಯಾವ ರೀತಿ ಇರ್ತೈತಲ್ಲ ಆ ಇಚ್ಛೆಗೆ ಅನುಗುಣವಾಗಿ ಸರಕು ಮತ್ತು ಸೇವೆಗಳನ್ನು ಪಡೆಯಬಹುದು ಸ್ನೇಹಿತರೆ. ಈಗ ಉದಾಹರಣೆಗೆ ನಾವು ಭಾಳ ಆದ್ರೆ ಏನಪ್ಪ ಅಂದ್ರೆ ಒಂದು 5ನೇತೆ 6ನೇತೆ ಇದ್ದಾಗ ಅವಾಗೇನಪ್ಪ ಮೊಬೈಲ್ ಭಾಳ ಆದ್ರೆ ನೋಕಿಯಾ ಅನ್ನುವಂಥ ಮೊಬೈಲ್ ಭಾಳ ಟ್ರೆಂಡ್ನಾಗಿತ್ತು. ಅವಾಗ ಆ ಕೀಪ್ಯಾಡ್ ಮೊಬೈಲ್ ಅವ್ರ ಬಳಿ ಇರಬೇಕಪ್ಪ ಅಂದ್ರೆ ಒಂದು ದೊಡ್ಡ ಇದು ವ್ಯವಸ್ಥೆ ಅಂದ್ರೆ ಏನಪ್ಪ ಅಂದ್ರೆ ಕೀಪ್ಯಾಡ್ ಅನ್ನುವಂಥ ಮೊಬೈಲ್ ಇಟ್ಕೊಳ್ತಿದ್ರು ಆಗಿನ ಕಾಲನಾಗ. ಮತ್ತೇನಪ್ಪ ಹಂತವಾಗಿ ಗ್ರಾಹಕರ ವಿಚಾರಗಳು ಬೇರೆ ಆಗ್ಯಾವ. ಮೊದಲೇನಪ್ಪ ಅಂದ್ರೆ ಕೀಪ್ಯಾಡ್ ಮೊಬೈಲ್ ಇಟ್ಕೊಳ್ತಿದ್ರು. ನೆಕ್ಸ್ಟ್ ಗ್ರಾಹಕರು ಏನಪ್ಪ ಅಂದ್ರೆ ಸ್ವಲ್ಪ ಸ್ಕ್ರೀನ್ ಟಚ್ ಅನ್ನುವಂಥ ವ್ಯವಸ್ಥೆಗೆ ಬಂದ್ಬಿಟ್ರು. ನೆಕ್ಸ್ಟ್ ಏನಪ್ಪ ಅಂದ್ರೆ ಗ್ರಾಹಕರ ಹಿತಾಸಕ್ತಿಗಳು ಯಾವ ರೀತಿ ಬದಲಾವಣೆ ಆಗ್ತಾವಲ್ಲ, ಗ್ರಾಹಕರ ಭಾವನೆಗಳು ಯಾವ ರೀತಿ ಬದಲಾವಣೆ ಆಗ್ತಾವಲ್ಲ, ಗ್ರಾಹಕರ ಬೇಡಿಕೆಗಳು ಯಾವ ರೀತಿ ಬದಲಾವಣೆ ಆಗ್ತಾವಲ್ಲ, ಆ ಬೇಡಿಕೆಗಳ ಅನುಗುಣವಾಗಿ ಏನು ಮಾಡ್ತಾರಪ್ಪ ಅಂದ್ರೆ ವಸ್ತುಗಳನ್ನು ಸಿದ್ಧಪಡಿಸಿ ಆ ವಸ್ತುಗಳನ್ನು ಕಡಿಮೆ ದರದಲ್ಲಿ ಗ್ರಾಹಕರಿಗೆ ಮುಟ್ಟಿಸುವಂಥ ಪ್ರಯತ್ನಗಳು ಯಾವ ನೀತಿಯಲ್ಲಿ ಕಂಡುಕೊಳ್ಳಬಹುದಪ್ಪ ಅಂದರೆ ಉದಾರೀಕರಣ ನೀತಿಯಲ್ಲಿ. ನಾವು ಸಣ್ಣವರಿದ್ದಾಗ ಒಂದು ಓಣಿ ಒಳಗೆ ಭಾಳ ಆದ್ರೂ ಒಂದು 2ರಿಂದ 3 ಫೋನ್ ಸಿಗ್ತೀವಿ. ಒಂದು ಕೇರಿ ಒಳಗೆ, ನಮ್ಮ ಕಡೆ ಓಣಿ ಅಂತ ನಾವು ಕರಿತೇವೆ, ಒಂದು ಕೇರಿ ಒಳಗೆ ಅಥವಾ ಒಂದು ಏರಿಯಾ ಒಳಗೆ ಏನಪ್ಪ ಅಂದ್ರೆ ಭಾಳ ಆದ್ರೆ ಮೊಬೈಲ್ ಎಷ್ಟು ಇರ್ತೀವಿ, ಒಂದು 3 ಸಿಗ್ತೀವಿ. ಈಗ ಪ್ರತಿಯೊಬ್ಬರ ಮನೆ ಒಳಗಲ್ಲ, ಪ್ರತಿಯೊಂದು ಮನೆ ಒಳಗೆ 3ರಿಂದ 4 ಮೊಬೈಲ್. ಮನೆಯಾಗ ಎಷ್ಟು ಜನ ಆದ್ರೆ ಅಷ್ಟು ಮನೆ ಒಳಗೇನಪ್ಪ ಮೊಬೈಲ್ ಸಿಗ್ತಾವೆ. ಇಲ್ಲೇನು ಮಾಡಕತ್ತಾರ ಅಂದ್ರೆ ಗ್ರಾಹಕರು ಅವರ ಹಿತಾಸಕ್ತಿಗಳ ಅನುಗುಣವಾಗಿ ವಸ್ತುಗಳನ್ನು ರೆಡಿ ಮಾಡ್ತಾರೆ.
ವಸ್ತುಗಳನ್ನು ರೆಡಿ ಮಾಡಿ ಆ ವಸ್ತುಗಳನ್ನು ಕಡಿಮೆ ದರದಲ್ಲಿ ಗ್ರಾಹಕರಿಗೆ ಮುಟ್ಟಿಸುವಂಥ ಪ್ರಯತ್ನ ಯಾವ ನೀತಿಯಲ್ಲಿ ಕಂಡುಕೊಳ್ಳಬಹುದಪ್ಪ ಅಂದರೆ ಇದೇ ಉದಾರೀಕರಣ ನೀತಿಯಲ್ಲಿ ಕಂಡುಕೊಳ್ಳಬಹುದು. ಇಲ್ಲಿ ಗ್ರಾಹಕರ ಇಚ್ಛೆಗೆ ಅನುಸಾರವಾಗಿ ಸೇವೆಗಳನ್ನು ಪಡಿತಾರ. ಅದಕ್ಕಾಗಿ ಈ ಉದಾರೀಕರಣ ನೀತಿಯಲ್ಲಿ ಯಾರು ದೊರೆಗಳಾಗಿರ್ತಾರೆ ಅಂದರೆ ಗ್ರಾಹಕರೇ ದೊರೆಗಳಾಗಿರುತ್ತಾರೆ ಸ್ನೇಹಿತರೆ. ಇನ್ನು ಎರಡನೇ ಅಂಶ ಯಾವುದಪ್ಪ ಅಂದರೆ ಸರ್ಕಾರ ನೀತಿಗಳಿಂದ ಮುಕ್ತ. ಉದಾರೀಕರಣ ಪ್ರಾಮುಖ್ಯತೆಗಳಲ್ಲಿ ಎರಡನೇ ಪ್ರಾಮುಖ್ಯತೆ ಯಾವುದಂದರೆ ಸರ್ಕಾರ ನೀತಿಗಳಿಂದ ಮುಕ್ತ. ಇವತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ಸರ್ಕಾರ ಕಠಿಣ ನೀತಿಗಳನ್ನು ಉದಾರೀಕರಣ ನೀತಿಯಿಂದ ತೆರವುಗೊಳಿಸುತ್ತದೆ ಸ್ನೇಹಿತರೆ. ಕೈಗಾರಿಕಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸರ್ಕಾರದ ಕಠಿಣ ಕ್ರಮಗಳೇನಿದಾವಲ್ಲ, ಕಠಿಣ ನೀತಿಗಳೇನಿದಾವಲ್ಲ, ಈ ನೀತಿಗಳನ್ನು ಯಾವುದರ ಮೂಲಕ ತೆರವುಗೊಳಿಸಲಾಗುತ್ತದೆಪ್ಪ ಅಂದರೆ ಇದೇ ಉದಾರೀಕರಣ ನೀತಿಯ ಮೂಲಕ ತೆರವುಗೊಳಿಸಲಾಗುತ್ತದೆ. ಇವತ್ತ ವ್ಯಾಪಾರ ಆಗಿರಬಹುದು ಮತ್ತು ವಾಣಿಜ್ಯೀಕರಣಗೊಳಿಸುವುದರ ಮೂಲಕ ಖಾಸಗಿ ಕಂಪನಿಗಳಿಗೆ ತನ್ನ ಸೇವೆಯನ್ನು ನೀಡಲು ಮುಕ್ತವಾಗಿ ಅವಕಾಶ ಕಲ್ಪಿಸುವಂಥ ನೀತಿ ಯಾವುದಪ್ಪ ಅಂದರೆ ಇದೇ ಉದಾರೀಕರಣ ಅನ್ನುವಂಥ ನೀತಿ. ಇವತ್ತು ಬೇರೆ ರಾಷ್ಟ್ರದವರು ನಮ್ಮ ರಾಷ್ಟ್ರದೊಳಗ ಬಂಡವಾಳ ಹೂಡಿಕೆ ಮಾಡುವುದಕ್ಕೆ ಮುಕ್ತವಾಗಿ ಅವಕಾಶವನ್ನು ಕಲ್ಪಿಸಿಕೊಡುವಂಥ ನೀತಿ ಯಾವುದಪ್ಪ ಅಂದರೆ ಇದೇ ಉದಾರೀಕರಣ ನೀತಿ ಸ್ನೇಹಿತರೆ. ಈ ಉದಾರೀಕರಣ ನೀತಿಯಲ್ಲಿ ಖಾಸಗಿ ಕಂಪನಿಗಳು ಸರ್ಕಾರದ ನೀತಿ ನಿಯಮಗಳು ಯಾವುದೇ ರೀತಿ ಅನುಸರಿಸುವುದಿಲ್ಲ. ಇಲ್ಲಿ ಮುಕ್ತವಾಗಿ ಏನು ಮಾಡಿಕೊಟ್ಟಿರ್ತಾರಪ್ಪ ಅಂದರೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ಅವಕಾಶ ಮಾಡಿಕೊಡೋದ್ರ ಜೊತೆಗೆ ನಮ್ಮ ರಾಷ್ಟ್ರದ ಆರ್ಥಿಕತೆಯನ್ನು ಸುಧಾರಿಸುವಂಥ ಪ್ರಯತ್ನ ನಮ್ಮ ಸರ್ಕಾರವನ್ನು ಮಾಡಿಕೊಳ್ಳುತ್ತವೆ ಸ್ನೇಹಿತರೆ. ಇನ್ನು ಮೂರನೇ ಅಂಶ ಯಾವುದಪ್ಪ ಅಂದರೆ ಪೈಪೋಟಿಯನ್ನು ಉತ್ತೇಜಿಸುತ್ತವೆ. ಯಾವುದನ್ನು ಉತ್ತೇಜಿಸುತ್ತದೆ? ಪೈಪೋಟಿಯನ್ನು. ಉದಾರೀಕರಣ ನೀತಿಯಿಂದ ವಿವಿಧ ಕಂಪನಿಯಿಂದ ವ್ಯಾಪಾರ ವಹಿವಾಟುಗಳಲ್ಲಿ ಸ್ಪರ್ಧಾತ್ಮಕ ಪೈಪೋಟಿಯನ್ನು ಹೆಚ್ಚಿಸುತ್ತದೆ. ಈ ಉದಾರೀಕರಣ ನೀತಿಯಿಂದ ಬೇರೆ ಬೇರೆ ರಾಷ್ಟ್ರಗಳು ನಮ್ಮ ರಾಷ್ಟ್ರದೊಳಗೆ ಬಂದು ಬಂಡವಾಳ ಹೂಡಿಕೆ ಮಾಡ್ತಾರೆ, ಅಂದರೆ ಕಂಪನಿಗಳನ್ನು ಸ್ಥಾಪನೆ ಮಾಡಿಕೊಳ್ತಾರೆ. ಇವತ್ತು ಅಮೇರಿಕ ರಾಷ್ಟ್ರ ತೆಗೆದುಕೊಂಡು ನೋಡ್ರಿ, ರಷ್ಯಾ ರಾಷ್ಟ್ರ ತೆಗೆದುಕೊಂಡು ನೋಡ್ರಿ, ಜರ್ಮನಿ ರಾಷ್ಟ್ರ ತೆಗೆದುಕೊಂಡು ನೋಡ್ರಿ, ಜಪಾನ್ ರಾಷ್ಟ್ರ ತೆಗೆದುಕೊಂಡು ನೋಡ್ರಿ, ಇನ್ನಿತರೆ ಬೇರೆ ಬೇರೆ ರಾಷ್ಟ್ರದ ಬಂಡವಾಳಶಾಹಿಗಳೇನಿದಾರಲ್ಲ, ಈ ಬಂಡವಾಳಶಾಹಿಗಳು ನಮ್ಮ ರಾಷ್ಟ್ರದಲ್ಲಿ ಬಂಡವಾಳ ಹೂಡಿಕೆ ಮಾಡುವುದರ ಮೂಲಕ ಕಂಪನಿಗಳನ್ನು ಸ್ಥಾಪನೆ ಮಾಡಿಕೊಳ್ತಾರ. ಆ ಕಂಪನಿಗಳನ್ನು ಸ್ಥಾಪನೆ ಮಾಡಿಕೊಂಡು ಇಲ್ಲಿ ಗ್ರಾಹಕರ ಅಭಿಲಾಷೆಗೆ ಅನುಗುಣವಾಗಿ ವಸ್ತುಗಳನ್ನು ಸಿದ್ಧಪಡಿಸಿ ಆ ವಸ್ತುಗಳನ್ನು ಕಡಿಮೆ ದರದಲ್ಲಿ ಗ್ರಾಹಕರಿಗೆ ಮುಟ್ಟಿಸುವಂಥ ಪ್ರಯತ್ನ ಮಾಡ್ತಾರೆ. ಗ್ರಾಹಕರನ್ನು ತನ್ನ ಕಡೆ ಸೆಳೆಯುವುದರ ಜೊತೆಗೆ ಕಂಪನಿಗಳ ನಡುವೆ ಏನಾಗ್ತಾವಪ್ಪ ಅಂದರೆ ಪೈಪೋಟಿಯನ್ನು ಉತ್ತೇಜಿಸುತ್ತವೆ. ಇವತ್ತು ನಮ್ಮ ರಾಷ್ಟ್ರದೊಳಗೆ ಏನಪ್ಪ ಅಂದ್ರೆ ಬೇರೆ ಬೇರೆ ರಾಷ್ಟ್ರದವ್ರು ಬಂದು ಏನು ಬಂಡವಾಳ ಹೂಡಿಕೆ ಮಾಡ್ತಾರಲ್ಲ, ಅವ್ರೇನಪ್ಪ ಅಂದ್ರೆ ಅಧಿಕ ಲಾಭವನ್ನು ಗಳಿಸ್ಬೇಕಾದ್ರೆ ಮೊದಲು ಯಾರ ಕಡೆ ಅಧಿಕ ಲಾಭವನ್ನು ಗಳಿಸ್ಬೇಕಾದ್ರೆ ಗ್ರಾಹಕರನ್ನು ಮೊದಲು ತನ್ನ ಕಡೆ ಸೆಳಿಬೇಕಾಗ್ತೈತಿ. ಗ್ರಾಹಕರನ್ನು ಮೊದಲು ತನ್ನ ಕಡೆ ಸೆಳಿಬೇಕಾದ್ರೆ ಆ ಕಂಪನಿ ಏನಪ್ಪ ಅಂದ್ರೆ ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಸಿದ್ಧಪಡಿಸುವುದರ ಜೊತೆಗೆ ಆ ವಸ್ತುಗಳನ್ನು ಕಡಿಮೆ ದರದಲ್ಲಿ ಗ್ರಾಹಕರಿಗೆ ಒದಗಿಸಿಕೊಡುವುದರ ಜೊತೆಗೆ ಗ್ರಾಹಕರನ್ನು ತನ್ನ ಕಡೆ ಸೆಳೆಯುವಂಥ ಪ್ರಯತ್ನಗಳು ಕಂಪನಿಗಳು ಮಾಡಿಕೊಳ್ತಾವ. ಈ ರೀತಿ ಮಾಡಿಕೊಳ್ಳುವುದರಿಂದ ಕಂಪನಿಗಳ ನಡುವೆ ಏನು ಉಂಟಾಗ್ತಿದೆಪ್ಪ ಅಂದ್ರೆ ಸ್ಪರ್ಧಾತ್ಮಕ ಪೈಪೋಟಿಯನ್ನು ಉಂಟಾಗುತ್ತದೆ ಸ್ನೇಹಿತರೆ. ಯಾವ ಪೈಪೋಟಿಯನ್ನು ಉಂಟಾಗುತ್ತದೆ? ಸ್ಪರ್ಧಾತ್ಮಕ ಪೈಪೋಟಿಯನ್ನು ಉಂಟಾಗುತ್ತದೆ. ಈ ಪೈಪೋಟಿಯಿಂದ ಆ ಕಂಪನಿಗಳು ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಬಹುದು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ವಿಶ್ವ ಮಟ್ಟದಲ್ಲಿ ತನ್ನದೇ ಆಗಿರ್ತಕ್ಕಂಥ ಗಮನವನ್ನು ಸಹಿತ ಸೆಳೆಯಬಹುದು ಸ್ನೇಹಿತರೆ. ಇವತ್ತು ಗ್ರಾಹಕರನ್ನು ತನ್ನ ಕಡೆ ಸೆಳ್ಕೊಂಡು ಬಿಟ್ರಪ್ಪ ಅಂದ್ರೆ ಆ ಕಂಪನಿ ವಿಶ್ವ ಮಟ್ಟದಲ್ಲಿ ತನ್ನದೇ ಆಗಿರ್ತಕ್ಕಂಥ ಹೆಸರು ಮಾಡ್ಕೊಳ್ತೈತಿ. ಅಷ್ಟೇ ಅಲ್ಲದೆ ತನ್ನ ಕಡೆ ಸೆಳೆಯುವುದರ ಜೊತೆಗೆ ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ತೈತಿ, ತನ್ನ ಸಂಪನ್ಮೂಲ ಬಳಕೆಯನ್ನು ಸಹಿತ ಹೆಚ್ಚಿಸುತ್ತದೆ. ಯಾವ ನೀತಿಯ ಮೂಲಕಪ್ಪ ಅಂದ್ರೆ ಇದೇ ಉದಾರೀಕರಣ ನೀತಿಯ ಮೂಲಕ. ಇನ್ನು ನಾಲ್ಕನೇ ಅಂಶ ಯಾವುದು? ಈ ಉದಾರೀಕರಣದ ನಾಲ್ಕನೇ ಅಂಶ ಯಾವುದಂದ್ರೆ ವಿಶ್ವ ಉದ್ಯಮಿಗಳ ದರ್ಜೆಯನ್ನು ಉತ್ತೇಜಿಸುತ್ತದೆ. ವಿಶ್ವ ಉದ್ಯಮಿಗಳ ದರ್ಜೆ ಉತ್ತೇಜಿಸುತ್ತದೆ. ಈ ಉದಾರೀಕರಣದಿಂದ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಬಹುದು. ನಮ್ಮ ಭಾರತವು ರಾಷ್ಟ್ರ ಬೇರೆ ಬೇರೆ ರಾಷ್ಟ್ರದಲ್ಲಿ ಸಹಿತ ಭಾಗವಹಿಸುವುದಕ್ಕೆ ಅವಕಾಶ ಐತೆ ಸ್ನೇಹಿತರೆ.
ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸುವುದರಿಂದ ಆ ರಾಷ್ಟ್ರದಲ್ಲಿರ್ತಕ್ಕಂಥ ಜ್ಞಾನಗಳನ್ನು ಅರಿತುಕೊಳ್ಳಬಹುದು ಮತ್ತು ಆ ರಾಷ್ಟ್ರದೊಳಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಸಹಿತ ಅರಿತುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿಕೊಳ್ಳಬಹುದು ನಾವು. ಇವತ್ತು ಉದಾರೀಕರಣ ನೀತಿಯಲ್ಲಿ ನಮ್ಮ ರಾಷ್ಟ್ರಗಳು ಬೇರೆ ಅಂದರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಏನಪ್ಪ ಅಂದ್ರೆ ಇವತ್ತು ನಾವೇನಪ್ಪ ಅಂದ್ರೆ ಚೀನಾ ರಾಷ್ಟ್ರ, ಜಪಾನ್ ರಾಷ್ಟ್ರ, ಜರ್ಮನಿ ರಾಷ್ಟ್ರ, ಕೆಲವೊಂದಿಷ್ಟು ರಾಷ್ಟ್ರಗಳ ಪಟ್ಟಿಯನ್ನು ತೆಗೆದುಕೊಂಡು ನೋಡಿದರೆ ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ನಾವು ಭಾಗವಹಿಸುವುದರಿಂದ ಆ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ನಾವು ಭಾಗವಹಿಸುವುದರಿಂದ ಅಲ್ಲಿರ್ತಕ್ಕಂಥ ಜ್ಞಾನವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಅಲ್ಲಿರ್ತಕ್ಕಂಥ ತಂತ್ರಜ್ಞಾನ ವ್ಯವಸ್ಥೆಗಳನ್ನು ಪಡೆದುಕೊಳ್ಳಬಹುದು. ಅಷ್ಟೇ ಅಲ್ಲದೆ ಇನ್ನಿತರೆ ಹಲವಾರು ಯಂತ್ರೋಪಕರಣ ವ್ಯವಸ್ಥೆಗಳನ್ನು ಸಹಿತ ವಿನಿಮಯ ಮಾಡಿಕೊಳ್ಳಬಹುದು ಸ್ನೇಹಿತರೆ. ಯಾವುದ್ರ ಮೂಲಕಪ್ಪ ಅಂದರೆ ಇದೇ ಉದಾರೀಕರಣ ಅನ್ನುವಂಥ ನೀತಿಯ ಮೂಲಕ. ಜಾಗತಿಕ ಕಂಪನಿಗಳ ಒಡಂಬಡಿಕೆ ವ್ಯವಹಾರದ ಮೂಲಕ ಹೆಚ್ಚು ಹಣ ಗಳಿಸಲು ಸಹಾಯಕಾರಿಯಾಗಿದೆ ಸ್ನೇಹಿತರು. ಜಾಗತಿಕ ಕಂಪನಿಗಳ ಒಡಂಬಡಿಕ ವ್ಯವಹಾರಗಳೇನಿದಾವಲ್ಲ, ಈ ವ್ಯವಹಾರದ ಮೂಲಕ ಹೆಚ್ಚು ಸಂಪತ್ತನ್ನು ಗಳಿಸುವುದಕ್ಕೆ ಸಹಾಯಕವಾಗಿದೆ. ಯಾವ ನೀತಿಯಪ್ಪ ಅಂದರೆ ಇದೇ ಉದಾರೀಕರಣ ನೀತಿ ಸ್ನೇಹಿತರೆ. ಈ ಉದಾರೀಕರಣದಿಂದ ಉದ್ಯಮಿಗಳು ತಮ್ಮ ದರ್ಜೆಯನ್ನು ಏನು ಮಾಡ್ಕೊಳ್ಬಹುದಪ್ಪ ಅಂದರೆ ಹೆಚ್ಚಿಸಿಕೊಳ್ಳಬಹುದು. ಇವತ್ತು ಭಾರತ ರಾಷ್ಟ್ರದೊಳಗೂ ಬಂಡವಾಳ ಹೂಡಿಕೆ ಮಾಡ್ಕೊಳ್ಬೋದು ಮತ್ತು ಬೇರೆ ರಾಷ್ಟ್ರದವರೇನಪ್ಪ ಅಂದ್ರೆ ಆ ರಾಷ್ಟ್ರ ಉದಾರೀಕರಣ ನೀತಿ ಅನುಸರಿಸಿಕೊಂಡಿತ್ತಪ್ಪ ಅಂದ್ರೆ ಅಲ್ಲಿ ಹೋಗಿ ಏನು ಮಾಡ್ಕೊಳ್ಬಹುದಪ್ಪ ಅಂದರೆ ಬಂಡವಾಳ ಹೂಡಿಕೆ ಮಾಡ್ಕೊಳ್ಬೋದು. ಇಡೀ ವಿಶ್ವ ಮಟ್ಟದಲ್ಲಿ ತನ್ನದೇ ಆಗಿರ್ತಕ್ಕಂಥ ಸಾಮರ್ಥ್ಯವನ್ನು ಹೆಚ್ಚಿಸುವುದರ ಜೊತೆಗೆ ತನ್ನ ದರ್ಜೆ ಏನೈತಲ್ಲ, ತನ್ನ ವರ್ಚಸ್ಸು ಏನೈತಲ್ಲ, ತನ್ನ ಸಾಮರ್ಥ್ಯ ಏನೈತಲ್ಲ ಅದನ್ನು ಹೆಚ್ಚಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ಕೊಳ್ಬೋದು. ಇವತ್ತು ನಮ್ಮ ರಾಷ್ಟ್ರದೊಳಗಿರ್ತಕ್ಕಂಥ ಎಷ್ಟೋ ಬಂಡವಾಳಶಾಹಿಗಳೇನಪ್ಪ ಅಂದ್ರೆ ಬೇರೆ ರಾಷ್ಟ್ರದೊಳಗೆ ಹೋಗಿ ಬಂಡವಾಳ ಹೂಡಿಕೆ ಮಾಡಿದ್ದಾರೆ. ಬೇರೆ ರಾಷ್ಟ್ರದ ಬಂಡವಾಳಶಾಹಿಗಳೇನಪ್ಪ ಅಂದ್ರೆ ನಮ್ಮ ರಾಷ್ಟ್ರದೊಳಗೆ ಬಂದು ಬಂಡವಾಳ ಹೂಡಿಕೆ ಮಾಡಿದ್ದಾರೆ. ಆ ರಾಷ್ಟ್ರಗಳ ಜೊತೆ ಅಂದ್ರೆ ಇವತ್ತು ನಮ್ಮ ಭಾರತೀಯರು ಕೆಲವೊಂದಿಷ್ಟು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಹೋಗಿ ಬಂಡವಾಳ ಹೂಡಿಕೆ ಮಾಡ್ಯಾರಪ್ಪ ಅಂದ್ರೆ ಆ ರಾಷ್ಟ್ರದ ಉದ್ಯಮಿಗಳ ಜೊತೆ ಪೈಪೋಟಿಯನ್ನು ಪೈಪೋಟಿಯನ್ನು ಮಾಡುವುದರ ಜೊತೆಗೆ ತಮ್ಮ ವರ್ಚಸ್ಸು, ತಮ್ಮ ಸಾಮರ್ಥ್ಯ ಏನೈತಲ್ಲ, ತಮ್ಮ ದರ್ಜೆ ಏನೈತಲ್ಲ ಅದನ್ನು ಹೆಚ್ಚಿಸುವಂಥ ಪ್ರಯತ್ನ ಮಾಡಿಕೊಳ್ತಾರೆ. ಯಾವ ನೀತಿಯ ಮೂಲಕಪ್ಪ ಅಂದ್ರೆ ಇದೇ ಉದಾರೀಕರಣ ನೀತಿಯ ಮೂಲಕ. ನೆಕ್ಸ್ಟ್ 5ನೇ ಅಂಶ ಯಾವುದಂದರೆ ಖಾಸಗಿ ಹೂಡಿಕೆದಾರ ಸಂಸ್ಥೆಗಳನ್ನು ಉನ್ನತೀಕರಿಸುತ್ತದೆ. ಯಾವ ನೀತಿಗಳನ್ನು ಉನ್ನತೀಕರಿಸುತ್ತಪ್ಪ ಅಂದರೆ ಖಾಸಗಿ ಹೂಡಿಕೆದಾರ ಸಂಸ್ಥೆಗಳೇನಿದಾವಲ್ಲ ಆ ಸಂಸ್ಥೆಗಳನ್ನು ಉನ್ನತೀಕರಿಸುತ್ತದೆ. ಯಾವ ನೀತಿಯ ಮೂಲಕಪ್ಪ ಅಂದ್ರೆ ಇದೇ ಖಾಸಗೀಕರಣ ಅನ್ನುವಂಥ ನೀತಿಯ ಮೂಲಕ. ಈ ಉದಾರೀಕರಣ ನೀತಿಯು ಹೊಸ ಕಂಪನಿಗಳಿಗೆ ಬ್ಯಾಂಕ್ ಸಾಲ ನೀಡುವ ಮೂಲಕ ಬಂಡವಾಳ ಹೂಡಿಕೆ ಮಾಡಲು ಪ್ರೋತ್ಸಾಹಿಸುತ್ತದೆ ಸ್ನೇಹಿತರೆ. ಈ ಉದಾರೀಕರಣ ನೀತಿ ಏನೈತಲ್ಲ, ಈ ಉದಾರೀಕರಣ ನೀತಿಯ ಮೂಲಕ ಹೊಸ ಕಂಪನಿಗಳನ್ನು ಯಾರಾದರೂ ಬಂಡವಾಳಶಾಹಿಗಳ ಸ್ಥಾಪನೆ ಮಾಡುತ್ತಿದ್ದರೆ ಆ ಬಂಡವಾಳಶಾಹಿಗಳಿಗೆ ಬ್ಯಾಂಕ್ ಸಾಲ ನೀಡುವುದರ ಮೂಲಕ ಬಂಡವಾಳ ಹೂಡಿಕೆ ಮಾಡಲು ಪ್ರೋತ್ಸಾಹಿಸುತ್ತದೆ. ಯಾವ ನೀತಿಯಪ್ಪ ಅಂದರೆ ಇದೇ ಉದಾರೀಕರಣ ನೀತಿ. ಇದರಿಂದಾಗಿ ಖಾಸಗಿ ಸಂಸ್ಥೆಗಳೇನಿದಾವಲ್ಲ ಈ ಖಾಸಗಿ ಸಂಸ್ಥೆಗಳ ಬ್ಯಾಂಕ್ಗಳನ್ನು ಸ್ಥಾಪಿಸಲು ಸಾಧ್ಯವಾಗುತ್ತವೆ. ಉದಾಹರಣೆಗೆ ಇವತ್ತು HDFC ಆಗಿರ್ಬೋದು, ICICI ಅನ್ನುವಂಥ ಬ್ಯಾಂಕ್ಗಳನ್ನು ನಾವು ನೋಡಿಕೊಳ್ಳಬಹುದು. ಇನ್ನು 6ನೇ ಅಂಶ ಯಾವುದಪ್ಪ ಅಂದರೆ ಆರ್ಥಿಕ ಪ್ರಗತಿ ಸಾಧಿಸುತ್ತದೆ. ಉದಾರೀಕರಣ ನೀತಿಯಿಂದಾಗಿ ರಾಷ್ಟ್ರದ ಒಟ್ಟು ದೇಶೀಯ ಉತ್ಪನ್ನ ಅಂತ ನಾವೇನು ಕರಿತೇವಲ್ಲ ಅಥವಾ GDP ಅಂತ ನಾವೇನು ಕರಿತೇವಲ್ಲ ಈ GDPಯನ್ನು ಬೆಳವಣಿಗೆಯನ್ನು ಕಂಡುಕೊಳ್ಬಹುದು ಸ್ನೇಹಿತರೆ. ಉದಾರೀಕರಣ ನೀತಿಯ ಮೂಲಕ, ಯಾವ ನೀತಿಯ ಮೂಲಕ? ಉದಾರೀಕರಣ ನೀತಿಯ ಮೂಲಕ ರಾಷ್ಟ್ರದ ಒಟ್ಟು ದೇಶೀಯ ಉತ್ಪನ್ನ ಏನೈತಲ್ಲ ಅಥವಾ GDP ಏನೈತಲ್ಲ ಈ GDP ಏನಾಗ್ತದಪ್ಪ ಅಂದರೆ ಬೆಳವಣಿಗೆಯನ್ನು ನಾವು ಕಂಡುಕೊಳ್ಬಹುದು. ಈಗ ಉದಾಹರಣೆ 1990-91 ಕಾಲಘಟ್ಟದೊಳಗೆ 1990 ಕಾಲಘಟ್ಟದೊಳಗೆ ನಮ್ಮ ಭಾರತದ GDP ಎಷ್ಟಿತ್ತಪ್ಪ ಅಂದರೆ 1990-91 ಕಾಲಘಟ್ಟದಲ್ಲಿ ನಮ್ಮ ಭಾರತದ GDP ಎಷ್ಟಿತ್ತಪ್ಪ ಅಂದ್ರೆ ಅಂದರೆ 2 ನಿಮಿಷ, ನಮ್ಮ 2 ನಿಮಿಷ ಸ್ನೇಹಿತರೆ, ನಮ್ಮ ಭಾರತದ GDP ಎಷ್ಟಿತ್ತು 1990-91 ಕಾಲಘಟ್ಟದೊಳಗೆ ನಮ್ಮ ಭಾರತದ GDP ಎಷ್ಟಿತ್ತಪ್ಪ ಅಂದ್ರೆ
3.5ರಷ್ಟು GDP ಇತ್ತು ಸ್ನೇಹಿತರೆ. 3.5ರಷ್ಟು. ಈಗ ನಾವು 2026ರ ಕಾಲಘಟ್ಟದೊಳಗೆ ತೆಗೆದುಕೊಂಡು ನೋಡಿದ್ರೆ ನಮ್ಮ ಭಾರತ GDP ಏನಪ್ಪ ಅಂದ್ರೆ 6.5ಕ್ಕಿಂತ ಹೆಚ್ಚೈತೆ ಅಂತ ಹೇಳ್ತಾರೆ. 6.5ಕ್ಕಿಂತ ಏನಪ್ಪ ಅಂದ್ರೆ ನಮ್ಮ ರಾಷ್ಟ್ರದ GDP ಹೆಚ್ಚದ ಅಂತ ಹೇಳ್ತಾರೆ. ಈ ರೀತಿ ಏನಪ್ಪ ಅಂದ್ರೆ GDP ಸಹಿತ ನಾವೇನು ಮಾಡ್ಕೊಳ್ಬೋದಪ್ಪ ಅಂದರೆ ಬೆಳವಣಿಗೆಯನ್ನು ಕಂಡುಕೊಳ್ಬೋದು. ಈಗ 1991ರಲ್ಲಿ 3.5 ಇತ್ತು, ಈಗ ಎಷ್ಟದ 6.5ರಷ್ಟು. ಈ ರೀತಿ ಏನಪ್ಪ ಅಂದ್ರೆ ರಾಷ್ಟ್ರದ GDP ಬೆಳವಣಿಗೆಯನ್ನು ಕಂಡುಕೊಳ್ಬೋದು. ಯಾವ ನೀತಿಯ ಮೂಲಕಪ್ಪ ಅಂದ್ರೆ ಇದೇ ಉದಾರೀಕರಣ ನೀತಿಯ ಮೂಲಕ. ಇದು ಅತ್ಯಂತ ಕಡಿಮೆ ಅವಧಿಯಲ್ಲಿ ರಾಷ್ಟ್ರದ ಆರ್ಥಿಕ ಬೆಳವಣಿಗೆ ಮತ್ತು ಜೀವನ ಮಟ್ಟವನ್ನು ಸುಧಾರಿಸಲು ಸಹಾಯಕವಾಗಿದೆ. ಯಾವ ನೀತಿಯಪ್ಪ ಅಂದ್ರೆ ಇದೇ ಉದಾರೀಕರಣ ನೀತಿ. ಕಡಿಮೆ ಅವಧಿಯಲ್ಲಿ ವಿಶ್ವಮಟ್ಟದಲ್ಲಿ ಆರ್ಥಿಕತೆಯಲ್ಲಿ ತನ್ನದೇ ಆಗಿರ್ತಕ್ಕಂಥ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಬಹುದು, ತನ್ನದೇ ಆಗಿರ್ತಕ್ಕಂಥ ಬೆಳವಣಿಗೆಯನ್ನು ಸಹಿತ ಹೆಚ್ಚಿಸಿಕೊಳ್ಳಬಹುದು. ಯಾವ ನೀತಿಯ ಮೂಲಕ ಅಂದರೆ ಇದೇ ಉದಾರೀಕರಣ ಅನ್ನುವಂಥ ನೀತಿಯ ಮೂಲಕ. ಇವತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳೇನಿದಾವಲ್ಲ, ಈ ಅಭಿವೃದ್ಧಿಶೀಲ ಇವತ್ತು ಆರ್ಥಿಕ ವ್ಯವಸ್ಥೆಗಳಲ್ಲಿ ತೆಗೆದುಕೊಂಡು ನೋಡ್ರಿ, ತಂತ್ರಜ್ಞಾನದ ವ್ಯವಸ್ಥೆಗಳಲ್ಲಿ ತೆಗೆದುಕೊಂಡು ನೋಡ್ರಿ, ಆಡಳಿತಾತ್ಮಕ ವ್ಯವಸ್ಥೆಗಳಲ್ಲಿ ತೆಗೆದುಕೊಂಡು ನೋಡ್ರಿ, ರಕ್ಷಣಾ ವ್ಯವಸ್ಥೆಗಳಲ್ಲಿ ತೆಗೆದುಕೊಂಡು ನೋಡ್ರಿ, ಇನ್ನಿತರ ಹಲವಾರು ವ್ಯವಸ್ಥೆಗಳಲ್ಲಿ ನಾವು ತೆಗೆದುಕೊಂಡು ನೋಡಿದರೆ ರಾಷ್ಟ್ರಗಳು ಉದಾರೀಕರಣ ನೀತಿಗಳನ್ನು ಸದುಪಯೋಗ ಪಡೆದುಕೊಳ್ಳುತ್ತಿವೆ ಸ್ನೇಹಿತರೆ. ಯಾವ ಯಾವ ರಾಷ್ಟ್ರಗಳು ಇವತ್ತು ಆರ್ಥಿಕ ವ್ಯವಸ್ಥೆಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಯಾವ ನೀತಿಯ ಮೂಲಕ ಬೆಳವಣಿಗೆಯನ್ನು ಕಂಡುಕೊಳ್ಳಲಾಗಿದೆ ಅಂದರೆ ಇದೇ ಉದಾರೀಕರಣ ನೀತಿಯ ಮೂಲಕ ಬೆಳವಣಿಗೆಯನ್ನು ಕಂಡುಕೊಳ್ಳಲಾಗಿದೆ ಸ್ನೇಹಿತರೆ. ಯಾವ ನೀತಿಯ ಮೂಲಕ? ಉದಾರೀಕರಣ ನೀತಿಯ ಮೂಲಕ ರಾಷ್ಟ್ರದ ಆರ್ಥಿಕ ವ್ಯವಸ್ಥೆಯನ್ನು ಹೆಚ್ಚಿಸುವಂಥ ಪ್ರಯತ್ನವನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ನೆಕ್ಸ್ಟ್ 7ನೇ ಅಂಶ ಯಾವುದಪ್ಪ ಅಂದರೆ ತಂತ್ರಜ್ಞಾನವನ್ನು ಆಧುನಿಕತೆಗೆ ಉನ್ನತೀಕರಿಸುತ್ತದೆ ಸ್ನೇಹಿತರೆ. ತಂತ್ರಜ್ಞಾನ ಏನೈತಲ್ಲ, ಈ ತಂತ್ರಜ್ಞಾನವನ್ನು ಆಧುನಿಕತೆಗೆ ಉನ್ನತೀಕರಿಸುತ್ತದೆ. ಈ ಉದಾರೀಕರಣ ನೀತಿಯಲ್ಲಿ ತಂತ್ರಜ್ಞಾನ ವ್ಯವಸ್ಥೆ ಪ್ರಮುಖವಾದ ಪಾತ್ರ ವಹಿಸುತ್ತದೆ ಸ್ನೇಹಿತರೆ. ಈ ಉದಾರೀಕರಣ ನೀತಿಯಲ್ಲಿ ತಂತ್ರಜ್ಞಾನ ವ್ಯವಸ್ಥೆ ತನ್ನದೇ ಆಗಿರತಕ್ಕಂಥ ಪ್ರಮುಖವಾದಂಥ ಪಾತ್ರ ವಹಿಸುತ್ತದೆ. ಉದಾರೀಕರಣ ನೀತಿಯ ಬದಲಾವಣೆಯ ಅನುಗುಣವಾಗಿ ತಂತ್ರಜ್ಞಾನದಲ್ಲಿ ಸಹಿತ ಹೊಸತನವನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಉತ್ತಮ ಸೇವೆಯನ್ನು ನೀಡುವ ಗುರಿಯನ್ನು ಹೊಂದಿರುತ್ತದೆ ಸ್ನೇಹಿತರೆ. ನಾವು ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡೇವಪ್ಪ ಅಂದ್ರೆ ಅಲ್ಲೇನು ಉಳಿತಾಯ ಆಗ್ತೈತಿ, ಸಮಯ ಉಳಿತಾಯ ಆಗ್ತೈತಿ, ಅತ್ಯುತ್ತಮ ಗುಣಮಟ್ಟದ ವಸ್ತುಗಳನ್ನು ಸಹಿತ ತಯಾರಿಸಬಹುದು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ಒದಗಿಸಿಕೊಡುವುದರ ಮೂಲಕ ಏಕಕಾಲದಲ್ಲಿ ಸಹಿತ ವಿತರಿಸಬಹುದು. ಸಮಯನೂ ಉಳಿತಾಯ ಆಗ್ತೈತಿ, ಒಂದು ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಸಹಿತ ತಯಾರು ಮಾಡಬಹುದು. ಆ ವಸ್ತುಗಳನ್ನು ತಯಾರು ಮಾಡಿ ಗ್ರಾಹಕರ ಹಿತಾಸಕ್ತಿಗಳ ಅನುಗುಣವಾಗಿ ವಸ್ತುಗಳನ್ನು ತಯಾರು ಮಾಡಿ ಗ್ರಾಹಕರಿಗೆ ತಲುಪಿಸಬಹುದು. ಅದು ಏಕಕಾಲದಲ್ಲಿ ತಲುಪಿಸಬಹುದು ಸ್ನೇಹಿತರೆ ಈ ತಂತ್ರಜ್ಞಾನ ಅನ್ನುವಂಥ ವ್ಯವಸ್ಥೆ. ಈಗ ಉದಾಹರಣೆಗೆ ಸ್ವಲ್ಪ ನಾವೇನಪ್ಪ ಅಂದ್ರೆ ಒಂದು ಉದಾಹರಣೆ ನೋಡೋಣ. ಯಾವ ರೀತಿಯಪ್ಪ ಅಂದ್ರೆ ನಾವು ಮೊದಲು ಒಂದು ರಾಶಿ ಮಾಡಬೇಕಾದ್ರೆ ಮೊದಲೇನಪ್ಪ ಅಂದ್ರೆ ಇವತ್ತು ತೊಗರಿ ರಾಶಿ ಅಂತ ತಿಳ್ಕೊಂಡ್ಬಿಡ್ರಿ. ಯಾಕೆ ನಮ್ಮ ಕಲಬುರಗಿ ಭಾಗದೊಳಗೆ ಅತಿ ಹೆಚ್ಚು ಬೆಳೆ ಯಾವುದಪ್ಪ ಅಂದ್ರೆ ಕಲಬುರಗಿ ಏನೈತಲ್ಲ, ಕಲಬುರಗಿ ಒಳಗೆ ತೊಗರಿ ಭಾಳ ಬೆಳೀತಾರೆ. ಇಲ್ಲಿ ತೊಗರಿ ರಾಶಿ ಮಾಡಬೇಕಪ್ಪ ಅಂದ್ರೆ ಮೊದಲೇನು ಮಾಡಬೇಕು, ಹೊಲದೊಳಗೆ ಹೋಗಿ ಏನಪ್ಪ ಅಂದ್ರೆ ಕಣ ಹಾಕ್ಬೇಕು. ನಾವು ಮೊದಲು ಏನು ಮಾಡಬೇಕು, ಕಣ ಹಾಕಬೇಕು. ಮೊದಲು ಒಂದು ತೊಗರಿ ಅದ ಅಂತ ತಿಳ್ಕೊಂಡ್ಬಿಡ್ರಿ. ಈ ತೊಗರಿ ಐತಪ್ಪ ಅಂದ್ರೆ ಅದಕ್ಕೇನು ಮಾಡಬೇಕು, ಮೊದಲ ಕಟಾವು ಮಾಡ್ಬೇಕು, ಅಂದ್ರೆ ಕಟ್ ಮಾಡ್ಬೇಕು. ಅದಾಗ ಕಟಾವು ಅಂದ್ರೆ ಕಟ್ ಮಾಡಬೇಕು. ನೆಕ್ಸ್ಟ್ ಕಟ್ ಮಾಡಿ 1-2 ದಿನ ಅದಕ್ಕೆ ಬಿಸಿಲಿಗೆ ಹಾಕಬೇಕು. 1-2 ಅಥವಾ 3 ದಿನ ಏನು ಮಾಡಬೇಕು, ಬಿಸಿಲಿಗೆ ಹಾಕಬೇಕು. ತೊಗರಿ ಎಲ್ಲ ಒಣಗ್ಯಾದಂತ ಗೊತ್ತೈತಪ್ಪ ಅಂದ್ರೆ ಮುಂದೆ ಏನು ಮಾಡ್ಬೇಕು, ನಾವು ಕಣ ಮಾಡಬೇಕು. ಕಣ ಮಾಡ್ಕೊಂಡು ಏನು ಮಾಡ್ಬೇಕಪ್ಪ ಅಂದ್ರೆ ತೊಗರಿ ಬಡಿಯೋರಿಗೆ 4 ಮಂದಿಗೆ, ತೊಗರಿ ಹೊರಿ ತಂದು ಹಾಕೋರಿಗೆ 1-2 ಮಂದಿಗೆ ಹೇಳಬೇಕು. ಒಟ್ಟು 6 ಜನ ಅಂತ ತಿಳ್ಕೊಂಡು. ಹೊಲ ಜಾಸ್ತಿ ಇತ್ತಂದ್ರೆ ಜಾಸ್ತಿ ಮಂದಿಗೆ ಹೇಳ್ತಾರೆ. ಮತ್ತು ಸರ ಒಂದು 30 ಎಕರೆ ಹೊಲ ಅದ ರೀ, 4 ಮಂದಿ ತಂದು ಹಾಕ್ತಾರೆ, 4 ಮಂದಿ ಬಡಿಯವ್ರು ಅದ ರೀ, 1-2 ಮಂದಿ ತಂದು ಹಾಕ್ತಾರೆ ಅಂದ್ರೆ ನಡೆಯಂಗಿಲ್ಲ, ಭಾಳ ದಿನ ಹೋಗ್ತೈತೆ ಅದು. ಸುಮ್ಮ 4 ಜನ ಅಂತ ತಿಳ್ಕೊಂಡ್ಬಿಟ್ರಿ. ಬಡಿಯವ್ರೆಷ್ಟು 4, ತಂದು ಹಾಕೋರೆಷ್ಟು 2 ಅಂತ ತಿಳ್ಕೊಂಡ್ಬಿಟ್ರಿ.
ಇಲ್ಲೇನಪ್ಪ ಅಂದ್ರೆ ಮತ್ತೆ ಎಲ್ಲ ತೊಗರಿ ಬಡ್ದ ಬಳಕ ರಾಶಿ ಮಷೀನ್ದವನಿಗೆ ಹೇಳಬೇಕು. ರಾಶಿ ಮಾಡ್ಬೇಕಾರೆ ಮಷೀನ್ದವನಿಗೆ ಏನು ಮಾಡಬೇಕು ಹೇಳಬೇಕು ಅವನಿಗೆ, ನೋಡಪ್ಪ ಇಂಥ ದಿನಕ್ಕೆ ನಾವು ನಮ್ಮ ಹೊಲದಾಗ ನಾವು ರಾಶಿ ಮಾಡ್ಬೇಕಂತ ಹೇಳ್ಕೊತೇವೆ, ನಿಮ್ಮ ಮಷೀನ್ ನಮ್ಮ ಹೊಲಕ್ಕೆ ಬರ್ಬೇಕಂತ ಹೇಳ್ತಾರೆ. ಮತ್ತು ಅವತ್ತು ಮಷೀನ್ ಬಂದು ಅವಾಗ ಒಂದು 3 ಅಥವಾ ಒಂದು 2 ತಾಸನಾಗ ಏನು ಮಾಡ್ತಾನವ ಮಷೀನೆಲ್ಲ ಅಂದ್ರೆ ಏನಪ್ಪ ರಾಶಿ ಮಾಡಿಕೆ ಹೋಗ್ಬಿಡ್ತಾನೆ. ಇಷ್ಟು ದಿನ ಈ ಅಂದ್ರೆ ತೊಗರಿ ಕಟಾವು ಮಾಡೋಕ್ಕೆ ಎಷ್ಟು ದಿನ ಹೋಗ್ತೈತಿ? 1-2 ದಿನ ತಗೊಳ್ರಿ. ತೊಗರಿ ಬಡಿಯಾಕೆ 2 ದಿನ, ತೊಗರಿ ಬಡಿಯಾಕೆ ಎಷ್ಟು ದಿನ ಹೋಯ್ತು? 2 ದಿನ ಅಂತ ತೆಗೆದುಕೊಂಡ್ರು. ತೊಗರಿ ಕಟಾವು ಮಾಡೋಕ್ಕೆ ಎಷ್ಟು ದಿನ? 2 ದಿನ. ಮತ್ತೇನಪ್ಪ ಅಂದ್ರೆ ತೊಗರಿ ಕಟಾವು ಏನು ಮಾಡ್ತಿರಲ್ಲ, ಕಟಾವು ಮಾಡಿದ ಬಳಿಕ ಅದಕ್ಕೆ ಒಣ ಹಾಕಕ್ಕೆ ಎಷ್ಟು ದಿನ ಬಿಡಬೇಕು? 2 ದಿನ ಬಿಡಬೇಕು. ನೆಕ್ಸ್ಟ್ ಇಲ್ಲೇನಪ್ಪ ಅಂದ್ರೆ ತೊಗರಿ ಇಲ್ಲಿ ಬಡಿಬೇಕಂದ್ರೆ ಅದು ಎಷ್ಟು ದಿನ ಹೋಯ್ತು? 2 ದಿನ. ರಾಶಿ ಮಾಡ್ಬೇಕಂತ ತಿಳ್ಕೊಳ್ಳಿ, ಅದು 1 ದಿನ ಹೋಯ್ತು ಅಂತ ತಿಳ್ಕೊಳ್ಳಿ. ಒಟ್ಟು ಮಿನಿಮಮ್ ಏನು ಖರ್ಚಾಗಿಲ್ಲಪ್ಪ ಅಂತ ದಿನ ಎಷ್ಟು ದಿನ? 1 ವಾರ ಅಂತ ಲೆಕ್ಕ ಇಟ್ಕೊಂಡ್ಬಿಡ್ರಿ, 1 ವಾರ. ಅದೇ ಈಗೇನು ಬಂದವ? ರಾಶಿ ಮಿಷಿನ್ಗಳು ಬಂದವ ಈಗೆಲ್ಲ. ರಾಶಿ ಮಿಷಿನ್ ಒಂದು 20 ಎಕರೆ ಹೊಲ ಇದ್ರು, ಎಷ್ಟು ಎಕರೆ? 20 ಎಕರೆ ಹೊಲ ಇದ್ರು, ನೀವು ಬೆಳಿಗ್ಗೆ 8 ಗಂಟೆಗೆ ಅವ್ನಿಗೆ ಫೋನ್ ಮಾಡಿದೆ ಅಂತ ತಿಳ್ಕೊ, 9 ಗಂಟೆಗೆ ನೀನು ಹೊಲಕ್ಕೆ ಬಂದಪ್ಪ ಅಂತ ತಿಳ್ಕೊ. 9 ಗಂಟೆಗೆ ಬಂದಾನಪ್ಪ ಅಂದ್ರೆ 11 ನೀನು ರಾಶಿ ಎಲ್ಲ ಮುಗಿಸಿ ಹೋಗ್ಬಿಡ್ತಾನ ಮನುಷ್ಯ. 11-12 ಏನಪ್ಪ ಅಂದ್ರೆ ನೀನು ರಾಶಿ ಎಲ್ಲ ಮುಗಿಸಿ ಹೋಗ್ಬಿಡ್ತಾನ ಮನುಷ್ಯ. ಮುಂದೆ ನೀವು ಅವತ್ತೇ ಒಯ್ದು ನೀವು ಏನು ಮಾಡ್ಬೋದು? APMC ಒಯ್ದು ಕೊಡ್ಬೋದು ನೀವು. ಇಲ್ಲಿ ಏನಾಗ್ತಿತ್ತು? ಸಮಯನ ಉಳಿತಾಯ ಆಗ್ತು. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ದುಡ್ಡನ್ನು ಕಡಿಮೆ, ದುಡ್ಡನ್ನ ಏನಾಗ್ತದೆ? ಕಡಿಮೆ ಖರ್ಚಾಯಿತು. ಈ ರೀತಿ ಏನಪ್ಪ ಅಂದ್ರೆ ನಾವು ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡೇವು ಅಂತ ತಿಳ್ಕೊ. ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಬೇಕಂದ್ರೆ ಅಲ್ಲಿ ಸಮಯನ ಉಳಿತಾಯ ಆಗ್ತೈತಿ. ಅಲ್ಲಿ ಏನಪ್ಪ ಅಂದ್ರೆ ಅಷ್ಟೇ ಅಲ್ಲದೆ ಒಂದು ಏಕಕಾಲದಲ್ಲಿ ಏನಪ್ಪ ಅಂದರೆ ಅದನ್ನು ವಿತರಿಸುವಂಥ ಪ್ರಯತ್ನವನ್ನು ಮಾಡಿಕೊಳ್ಬೋದು. ಈ ಮೊದಲೆಲ್ಲ ಕಬ್ಬು ಕಡಿಬೇಕಾಗಿತ್ತು. ಕಬ್ಬು ಹೆಂಗೆ ಕಡಿತಿದ್ರಪ್ಪ ಅಂದ್ರೆ ಮೊದಲು ಟೋಳಿಯವ್ರಿಗೆ ಹೇಳಬೇಕು, ಅದು ಸಿಕ್ಕಾಪಟ್ಟೆ ಕೆಲಸ. ಈಗೆಲ್ಲ ಮಷೀನ್ ಬಂದುಬಿಟ್ಟವು, 1 ದಿವಸದೊಳಗೆ ಮುಗಿಸುವಂಥ ವ್ಯವಸ್ಥೆ ಐತಿ ಈಗ. ಅಂದ್ರೆ ಏನಪ್ಪ ಅಂದ್ರೆ ಈ ತಂತ್ರಜ್ಞಾನ ವ್ಯವಸ್ಥೆ ಏನೈತಲ್ಲ, ಈ ತಂತ್ರಜ್ಞಾನವನ್ನು ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವುದರಿಂದ ಅಲ್ಲಿ ಸಮಯ ಉಳಿತಾಯ ಮಾಡಿಕೊಳ್ಬೋದು ಮತ್ತು ಒಂದು ಉನ್ನತವಾಗಿರ್ತಕ್ಕಂಥ ಗುಣಮಟ್ಟದ ವಸ್ತುಗಳನ್ನು ಸಹಿತ ನಾವು ಪಡೆದುಕೊಳ್ಬೋದು. ಮತ್ತೇನಪ್ಪ ಅಂದ್ರೆ ಏಕಕಾಲದಲ್ಲಿ ಸಹಿತ ಏನಪ್ಪ ಅಂದ್ರೆ ವಿತರಿಸುವುದಕ್ಕೆ ಸಾಧ್ಯವಾಗ್ತೈತೆ ಸ್ನೇಹಿತರೆ. ಇಷ್ಟೇನಪ್ಪ ಅಂದ್ರೆ ಇದರ ಪ್ರಾಮುಖ್ಯತೆಗಳು ನಾವು ನೋಡುವ. ಮೊದಲೇನಪ್ಪ ಅಂದ್ರೆ ಒಂದು ಯಾವುದಾದ್ರೂ ಒಂದು ಲೆಟ್ರ್ ಕೊಟ್ಟು ಕಳಿಸ್ಬೇಕಾಗಿತ್ತಪ್ಪ ಅಂದ್ರೆ 1 ವಾರ ಹೋಗ್ತಿತ್ತು, ಒಂದು ಟೈಮ್. ಒಂದು ಲೆಟ್ರ್ ಕೊಟ್ಟು ಕಳಿಸ್ಬೇಕಾಗಿತ್ತು. ಇವತ್ತು ಉದಾಹರಣೆ ಬಿಜಾಪುರದಿಂದ ಕಲಬುರಗಿ ಲೆಟ್ರ್ ಹೋಗ್ಬೇಕಪ್ಪ ಅಂದ್ರೆ ಮಿನಿಮಮ್ ಏನೂ ಟೈಮ್ ಹೋಗಿದ್ದಿಲ್ಲಪ್ಪ ಅಂದ್ರೆ 1 ವಾರ. ಒಂದು ವಿಷಯ ಏನಾದರೂ ಇವತ್ತು ಕೆಟ್ಟ ಸುದ್ದಿ ಆಗಿರ್ಬೋದು, ಒಳ್ಳೆಯ ಸುದ್ದಿ ಆಗಿರ್ಬೋದು, ಮುಟ್ಟಿಸ್ಬೇಕಪ್ಪ ಅಂದ್ರೆ 1 ವಾರ ಬೇಕು, ಇಲ್ಲ ಒಂದು 4 ಅಥವಾ 3 ದಿನ ಬೇಕಾಗಿತ್ತು. ಈಗೇನಿಲ್ಲ, ವಾಟ್ಸಪ್ ಒಳಗೆ ಟಕ್ಕತ್ತಿನ ಒಂದು SMS ಹಾಕಿದ್ರೆ 1-2 ಸೆಕೆಂಡ್ ಒಳಗೆ ಹೋಗಿ ಮುಟ್ತೈತೆ. ಟೆಲಿಗ್ರಾಮ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಏನಿಲ್ಲ ಒಂದು SMS, ಹಿಂಗಪ್ಪ ಇಂಥ ದಿನಕ್ಕೆ ಹಿಂಗೆ ಕಾರ್ಯಕ್ರಮ ಐತಿ, ಹಿಂಗೆ ಬರಬೇಕು ಅಂತ ಹೇಳಿದ್ರೆ ಒಂದು ಟಕ್ಕತ್ತೇನಪ್ಪ ಒಂದು SMS ಹಾಕ ಒಂದು 2-3 ಸೆಕೆಂಡ್ ಒಳಗೆ ಹೋಗಿಬಿಡ್ತೈತಿ. ಇದು ಯಾವುದಪ್ಪ ಅಂತ ತಂತ್ರಜ್ಞಾನ ವ್ಯವಸ್ಥೆ. ಯಾವ ನೀತಿಯ ಮೂಲಕ ಉನ್ನತೀಕರಿಸಬಹುದಪ್ಪ ಅಂದರೆ ಇದೇ ಉದಾರೀಕರಣ ಅನ್ನುವಂಥ ನೀತಿಯ ಮೂಲಕ. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ರಾಜಕೀಯ ಪರಿಣಾಮಗಳು. ಈ ರಾಜಕೀಯ ಪರಿಣಾಮಗಳಲ್ಲಿ ಮೊದಲನೇ ಪರಿಣಾಮ ಯಾವುದಂದರೆ ಬೌದ್ಧಿಕ ಪಲಾಯನ ಸ್ನೇಹಿತರೆ. ಯಾವ ಪಲಾಯನ? ಬೌದ್ಧಿಕ ಪಲಾಯನ. ಇದು ಅತಿ ಹೆಚ್ಚು ಬಾರಿ ಎಕ್ಸಾಮ್ನಲ್ಲಿ 2 ಅಂಕಕ್ಕೂ ಕೇಳ್ಯಾರ ಮತ್ತು 1 ಅಂಕಕ್ಕೂ ಸಹಿತ ಕೇಳಲಾಗಿದೆ ಸ್ನೇಹಿತರೆ. 2 ಅಂಕಕ್ಕೂ ಕೇಳ್ಯಾರ ಮತ್ತು 1 ಅಂಕಕ್ಕೂ ಸಹಿತ ಕೇಳಲಾಗಿದೆ. ಬೌದ್ಧಿಕ ಪಲಾಯನ ಎಂದರೇನು ಅಂತ ಕೊಡ್ತಾರೆ. 2 ಅಂಕಕ್ಕೂ ಕೇಳಬಹುದು, 1 ಅಂಕಕ್ಕೂ ಕೇಳಬಹುದು. ಕೇಳ್ರಿ, ಈ ಉದಾರೀಕರಣ ನೀತಿಯ ಪರಿಣಾಮವಾಗಿ ನಾಗರಿಕರು ವಿದೇಶಗಳಲ್ಲಿ ಉದ್ಯೋಗಕ್ಕಾಗಿ ಆಗಿರಬಹುದು ಮತ್ತು ಶಿಕ್ಷಣಕ್ಕಾಗಿ ಪಲಾಯನವಾಗುತ್ತಿದ್ದಾರೆ ಸ್ನೇಹಿತರೆ. ನಮ್ಮ ರಾಷ್ಟ್ರದೊಳಗಿರ್ತಕ್ಕಂಥ ನಾಗರಿಕರೇನಿದಾರಲ್ಲ, ಈ ಉದಾರೀಕರಣ ನೀತಿಯ ಪರಿಣಾಮದಿಂದಾಗಿ ನಾಗರಿಕರು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಉದ್ಯೋಗಕ್ಕಾಗಿ ಪಲಾಯನವಾಗುತ್ತಿದ್ದಾರೆ. ತಮ್ಮಲ್ಲಿರ್ತಕ್ಕಂಥ ಜ್ಞಾನ ಆಗಿರಬಹುದು, ತಮ್ಮಲ್ಲಿರ್ತಕ್ಕಂಥ ಕೌಶಲ್ಯ ಆಗಿರಬಹುದು, ಈ ವ್ಯವಸ್ಥೆಗಳ ಮೂಲಕ ಏನಪ್ಪ ಅಂದ್ರೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಉದ್ಯೋಗ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ರಾಷ್ಟ್ರದೊಳಗಿರ್ತಕ್ಕಂಥ ಪ್ರತಿಭಾವಂತ ವಿದ್ಯಾರ್ಥಿಗಳು ತನ್ನ
ಹಣದ ವ್ಯವಸ್ಥೆಗಳಿಗಾಗಿ ಆಗಿರ್ಬೋದು, ತನ್ನ ಗೌರವಕ್ಕಾಗಿ ಆಗಿರಬಹುದು ಅಥವಾ ಸೌಲಭ್ಯಕ್ಕಾಗಿ ಆಗಿರಬಹುದು ಮತ್ತು ಪ್ರತಿಷ್ಠೆಗಳಿಗಾಗಿ ವಿದೇಶಗಳಿಗೆ ಹೋಗುತ್ತಿದ್ದಾರೆ ಸ್ನೇಹಿತರೆ. ಇವತ್ತು ಎಷ್ಟೋ ಭಾರತೀಯರು ಇವತ್ತು ಅಮೇರಿಕ ರಾಷ್ಟ್ರದೊಳಗೆ ಉದ್ಯೋಗ ಮಾಡ್ತಾರೆ, ರಷ್ಯಾ ರಾಷ್ಟ್ರದೊಳಗೆ ಉದ್ಯೋಗ ಮಾಡ್ತಾರೆ, ಇನ್ನಿತರೆ ಹಲವಾರು ರಾಷ್ಟ್ರಗಳಲ್ಲಿ ಏನು ಮಾಡಕತ್ತಾರಪ್ಪ ಅಂದ್ರೆ ಉದ್ಯೋಗಗಳನ್ನು ಮಾಡುತ್ತಿದ್ದಾರೆ ಸ್ನೇಹಿತರೆ. ಇವತ್ತು ನಾನು ಹಣ ಗಳಿಸ್ಬೇಕು, ಮತ್ತೊಬ್ಬರಂಗೇನಪ್ಪ ನಾನು ಹಣ ಗಳಿಸ್ಬೇಕು, ನಾನು ಏನಪ್ಪ ಅಂದ್ರೆ ಉನ್ನತವಾಗಿರ್ತಕ್ಕಂಥ ಸೌಲಭ್ಯವನ್ನು ಪಡೆದುಕೊಳ್ಬೇಕು, ನಾ ಬೇರೆ ರಾಷ್ಟ್ರಕ್ಕೆ ಹೋಗಿನಪ್ಪ ಅಂದ್ರೆ ನಂದೇ ಆಗಿರ್ತಕ್ಕಂಥ ಒಂದು ಗೌರವನೇ ಬೇರೆ ಇರ್ತೈತಿ, ಬೇರೆ ರಾಷ್ಟ್ರದಾಗ ಹೋಗಿ ನಾವು ಉದ್ಯೋಗ ಮಾಡಾಕತ್ತೀನಪ್ಪ ಅಂದ್ರೆ ನನ್ನ ಭಾರತದೊಳಗೆ ನೋಡುವಂಥ ನಾಗರಿಕರ ದೃಷ್ಟಿನೇ ನನಗೆ ಚೇಂಜ್ ಇರ್ತೈತಿ, ನನಗೆ ಕೊಡುವಂಥ ಗೌರವನೇ ಬೇರೆ ಇರ್ತೈತಿ. ಕೆಲವೊಂದಿಷ್ಟು ಜನ ಏನಪ್ಪ ಅಂದ್ರೆ ಪ್ರತಿಷ್ಠೆಗಳಿಗಾಗಿ ಏನು ಮಾಡ್ತಾರಪ್ಪ ಅಂದ್ರೆ ವಿದೇಶಗಳಿಗೆ ಹೋಗುವಂಥ ಪ್ರಯತ್ನಗಳನ್ನು ಮಾಡ್ತಾರೆ ಸ್ನೇಹಿತರೆ. ಇವತ್ತ ಬೇರೆ ರಾಷ್ಟ್ರದವರು ಯಾಕೆ ವಿದೇಶಗಳಿಗೆ ಹೋಲಾಕತ್ತಾರೆ ಗೊತ್ತದ ನಮ್ಮ ಭಾರತೀಯರು, ಇಲ್ಲಿ ಅಂದರೆ ಅಲ್ಲಿ ಸಿಗುವಂಥ ಸೌಲಭ್ಯ ನಮ್ಮ ಭಾರತದೊಳಗೆ ಸಿಗ್ತಾ ಇಲ್ಲ. ಇವತ್ತು ನಮ್ಮ ಭಾರತದೊಳಗೆ 1,00,000 ರೂಪಾಯಿ ವೇತನ ಇತ್ತಂತ ತಿಳ್ಕೊ, ಅಮೇರಿಕಾ ಅವೇನು ಬ್ರಿಟನ್, ಅಮೇರಿಕಾ, ಚೀನಾ ಇವೇನು ರಾಷ್ಟ್ರಗಳದಾವಲ್ಲ ಅಲ್ಲಿ ಹೋದ್ರೆ ಏನಪ್ಪ ಅಂದ್ರೆ ಅವರಿಗೆ ಇಲ್ಲಿ ನಮ್ಮ ಭಾರತದೊಳಗೆ ಎಷ್ಟು 1 ಲಕ್ಷ ಇತ್ತು, ಅಲ್ಲಿ 10 ಲಕ್ಷ ರೂಪಾಯಿ ವೇತನ ಕೊಡ್ತಾರೆ ಅಂತ ತಿಳ್ಕೊಡ್ರಿ. ಎಷ್ಟು ಲಕ್ಷ? 10 ಲಕ್ಷ ಕೊಡ್ತಾರೆ. ಅಲ್ಲಿ ಎಷ್ಟು ಲಕ್ಷ ಕೊಡ್ತಾರೆ ಅಂದ್ರೆ 10 ಲಕ್ಷ. ಅವಾಗ ಏನು ಮಾಡ್ತಾರೆ, ನಮ್ಮ ರಾಷ್ಟ್ರದ ನಾಗರಿಕರು ಅಂದ್ರೆ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಬೇರೆ ರಾಷ್ಟ್ರಕ್ಕೆ ಹೋಗಿ ಉದ್ಯೋಗ ಪಡೆದುಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಈ ಉದಾರೀಕರಣ ನೀತಿಯಿಂದ ಏನಪ್ಪ ಅಂದ್ರೆ ಈ ಬೌದ್ಧಿಕ ಪಲಾಯನ ಅಂದರೆ ಏನಪ್ಪ ಅಂದರೆ ನಮ್ಮ ರಾಷ್ಟ್ರದ ನಾಗರಿಕರು ಬೇರೆ ರಾಷ್ಟ್ರಕ್ಕೆ ಹೋಗಿ ಏನಪ್ಪ ಅಂದ್ರೆ ಅಲ್ಲಿ ಉದ್ಯೋಗ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳು ಬೇರೆ ರಾಷ್ಟ್ರಕ್ಕೆ ಹೋಗಿ ಉದ್ಯೋಗ ಮಾಡಕತ್ರಪ್ಪ ಅಂದ್ರೆ ಆ ರಾಷ್ಟ್ರವನ್ನು ಅಭಿವೃದ್ಧಿ ಪಡಿಸ್ತಾರೆ ವಿನ ನಮ್ಮ ರಾಷ್ಟ್ರ ಅಭಿವೃದ್ಧಿ ಮಾಡೋಕ್ಕಾಗಂಗಿಲ್ಲ. ಇವತ್ತು ಅಮೇರಿಕದ ಕೆಲವೊಂದಿಷ್ಟು ಕಂಪನಿಗಳ ಪಟ್ಟಿಗಳನ್ನು ತೆಗೆದುಕೊಂಡು ನೋಡಿದ್ರೆ ಅಲ್ಲಿ ಅತಿ ಹೆಚ್ಚು ಯಾರದಾರಪ್ಪ ಭಾರತೀಯರೇ ಅದರಲ್ಲಿ. ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಒಳ್ಳೆ ಮೌಲ್ಯಯುತವಾಗಿರ್ತಕ್ಕಂಥ ಜ್ಞಾನವನ್ನು ಹೊಂದಿರತಕ್ಕಂಥ ವ್ಯಕ್ತಿ, ಕೌಶಲ್ಯವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಹೋಗೇನಪ್ಪ ಅಂದ್ರೆ ಅಮೇರಿಕ ರಾಷ್ಟ್ರದೊಳಗೆ ಕೆಲಸ ಮಾಡಕತ್ತಾರಪ್ಪ ಅಂದ್ರೆ ಆ ಅಮೇರಿಕ ರಾಷ್ಟ್ರದೊಳಗೆ ಅವ್ರೇನು ಮಾಡ್ತಾರೆ, ನಿನ್ನ ಬಳಿ ಎಷ್ಟು ಜ್ಞಾನದ ಅದು ಎಲ್ಲ ಹೀರಿಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ನಿನ್ನ ಬಳಿ ಯಾವ್ಯಾವ ಕೌಶಲ್ಯಗಳದಾವಲ್ಲ ಆ ಎಲ್ಲ ಕೌಶಲ್ಯಗಳನ್ನು ಪಡೆದುಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ, ಪ್ರಯತ್ನ ಮಾಡ್ತಾರೆ ಸ್ನೇಹಿತರೆ. ಇಲ್ಲೇನಪ್ಪ ಅಂದ್ರೆ ಈ ಬೌದ್ಧಿಕ ಪಲಾಯನ ಅನ್ನುವಂಥ ವ್ಯವಸ್ಥೆ ಏನೈತಲ್ಲ ಇದು ದುಷ್ಪರಿಣಾಮ ಅಂದ್ರೆ ಏನಪ್ಪ ಅಂದರೆ ನಮ್ಮ ರಾಷ್ಟ್ರದ ಮೇಲೆ ಏನಾಗ್ತೈತಿ, ದುಷ್ಪರಿಣಾಮ ಬೀರುವಂಥ ಪ್ರಯತ್ನ ಆಗ್ತೈತಿ. ಅಷ್ಟೇ ಅಲ್ಲದೆ ರಾಷ್ಟ್ರ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತೈತಿ. ಎಲ್ಲ ಕೌಶಲ್ಯ ಪ್ರತಿಭಾವಂತ ವಿದ್ಯಾರ್ಥಿಗಳು ಬೇರೆ ರಾಷ್ಟ್ರಗಳಲ್ಲಿ ಕೆಲಸ ಮಾಡಕತ್ರ ನಮ್ಮ ರಾಷ್ಟ್ರದೊಳಗೆ ಕೆಲಸ ಮಾಡೋರು ಯಾರು, ನಮ್ಮ ರಾಷ್ಟ್ರದ ಮೌಲ್ಯವನ್ನು ಹೆಚ್ಚಿಸುವವರು ಯಾರು, ನಮ್ಮ ರಾಷ್ಟ್ರದ ಗುಣಮಟ್ಟವನ್ನು ಹೆಚ್ಚಿಸುವವರು ಯಾರು, ನಮ್ಮ ರಾಷ್ಟ್ರದ ಆರ್ಥಿಕತೆಯನ್ನು ಹೆಚ್ಚಿಸುವವರು ಯಾರು, ನಮ್ಮ ರಾಷ್ಟ್ರದ ಪ್ರಗತಿಗೆ ಶ್ರಮಿಸುವವರು ಯಾರು ಸ್ನೇಹಿತರೆ. ಈ ಬೌದ್ಧಿಕ ಪಲಾಯನ ಈ ಉದಾರೀಕರಣ ನೀತಿಯಿಂದ ಅನೇಕ ನಾವು ಸಮಸ್ಯೆಗಳನ್ನು ಎದುರಿಸಿಕೊಳ್ಳಬಹುದು. ಇನ್ನು ಎರಡನೇ ಅಂಶ ಯಾವುದಪ್ಪ ಅಂದರೆ ಕಾರ್ಮಿಕರ ಅವಲಂಬನೆ ಕಡಿಮೆ ಆಗ್ತೈತಿ. ಈ ಉದಾರೀಕರಣ ನೀತಿಯಿಂದ ರಾಷ್ಟ್ರಗಳಲ್ಲಿ ಬಂಡವಾಳ ಹೂಡಿಕೆ ಹೆಚ್ಚಾಗುತ್ತದೆ ಸ್ನೇಹಿತರೆ. ಈ ಉದಾರೀಕರಣ ನೀತಿಯಿಂದ ರಾಷ್ಟ್ರಗಳಲ್ಲಿ ಬಂಡವಾಳ ಹೂಡಿಕೆ ಹೆಚ್ಚಾಗುತ್ತದೆ. ಉದಾರೀಕರಣ ಅಂದರೆ ಏನಂತ ನಾನು ಮೊದಲೇ ಹೇಳೀನಿ. ಉದಾರೀಕರಣ ಅಂದ್ರೆ ಮುಕ್ತವಾಗಿ ಅವಕಾಶ ಒದಗಿಸಿಕೊಡೋದು. ಸರ್ಕಾರದ ನಿರ್ಬಂಧಗಳಿದ್ದವಪ್ಪ ಆ ನಿರ್ಬಂಧಗಳನ್ನು ತೆರವುಗೊಳಿಸುವುದು. ಕೆಲವೊಂದಿಷ್ಟು ನಿರ್ಬಂಧಗಳಲ್ಲಿ ಏನಪ್ಪ ಸಡಿಲಿಕೆಗೆ ಅವಕಾಶ ಮಾಡಿಕೊಡೋದು. ಸಡಿಲಿಕೆಗೆ ಅವಕಾಶ ಮಾಡಿಕೊಟ್ಟೆವಪ್ಪ ಅಂದ್ರೆ ಬೇರೆ ರಾಷ್ಟ್ರದವರು ಬಂದು ನಮ್ಮ ರಾಷ್ಟ್ರದೊಳಗೆ ಬಂಡವಾಳ ಹೂಡಿಕೆ ಮಾಡ್ತಾರೆ. ಬೇರೆ ರಾಷ್ಟ್ರದವರು ನಮ್ಮ ರಾಷ್ಟ್ರದೊಳಗೆ ಬಂದು ಬಂಡವಾಳ ಹೂಡಿಕೆ ಮಾಡಿದರೆ ನಮ್ಮ ರಾಷ್ಟ್ರದೊಳಗಿರ್ತಕ್ಕಂಥ ಕೆಲವೊಂದಿಷ್ಟು ಬಂಡವಾಳಶಾಹಿಗಳಿಗೆ ಏನಪ್ಪ ಅಂದ್ರೆ ಅದರ ಮೇಲೆ ಪರಿಣಾಮ ಬೀರುವಂಥ ಪ್ರಯತ್ನ ಆಗ್ತೈತಿ. ಅಷ್ಟೇ ಅಲ್ಲದೆ ಕಾರ್ಮಿಕರ ಮೇಲೆ ಸಹಿತ ಪರಿಣಾಮ ಬೀರಬಹುದು. ಇವತ್ತು ಬೇರೆ ರಾಷ್ಟ್ರದವರು ತಂತ್ರಜ್ಞಾನದಲ್ಲಿ ಮುನ್ನಡೆ ಇರತಕ್ಕಂಥ ವ್ಯಕ್ತಿಗಳು, ತಂತ್ರಜ್ಞಾನದಲ್ಲಿ ಏನಪ್ಪ ಅಂದ್ರೆ ಮುನ್ನಡೆ ಇರತಕ್ಕಂಥ ವ್ಯಕ್ತಿಗಳು ಅಲ್ಲಿ ಯಾವುದೇ ರೀತಿ ಗ್ರಾಹಕರಿಗೆ ಯಾವುದೇ ರೀತಿ ಕಾರ್ಮಿಕರಿಗೆ ಅವರು ಬಳಕೆ ಮಾಡಲಿಲ್ಲಪ್ಪ ಅಂದ್ರೆ ಅಲ್ಲೇನಾಗ್ತೈತಿ, ಕಾರ್ಮಿಕರಿಗೆ ಉದ್ಯೋಗ ಕಲ್ಪಿಸಿಕೊಡೋಕ್ಕಾಗಂಗಿಲ್ಲ. ಕಾರ್ಮಿಕರ ಅಂದ್ರೆ ಏನಪ್ಪ ಉದ್ಯೋಗದ ವ್ಯವಸ್ಥೆ ಏನೈತೆ ಅದು ಹಂತವಾಗಿ ಏನಪ್ಪ ಕ್ಷೀಣಿಸುವಂಥ ಪ್ರಯತ್ನಗಳಾಗ್ತೈತಿ.
ಎಲ್ಲ ವ್ಯವಸ್ಥೆಗಳಲ್ಲಿ ತಂತ್ರಜ್ಞಾನನೇ ಬಳಕೆ ಮಾಡಾಕತ್ರಪ್ಪ ಅಂದ್ರೆ ಕಾರ್ಮಿಕರ ಅವಲಂಬನೆ ಏನಾಗ್ತೈತಪ್ಪ ಅಂದರೆ ಕಡಿಮೆ ಆಗ್ತೈತಿ ಸ್ನೇಹಿತರೆ. ಇವತ್ತು 10 ಮಂದಿ ಮಾಡುವಂಥ ಕೆಲಸ ಒಂದು ತಂತ್ರಜ್ಞಾನ ಬಳಕೆ ಮಾಡ್ತಿತ್ತಪ್ಪ ಅಂದ್ರೆ ಅಲ್ಲಿ ಕಾರ್ಮಿಕರ ಅವಲಂಬನೆ ಏನಾಗ್ತೈತಿ ಹಂತ ಹಂತವಾಗಿ ಕಡಿಮೆ ಆಗ್ತೈತಿ ಸ್ನೇಹಿತರೆ. ಉದ್ಯೋಗ ಸೃಷ್ಟಿ ಸಹಿತ ಏನಾಗ್ತೈತಪ್ಪ ಅಂದರೆ ಕಡಿಮೆ ಆಗುತ್ತಾ ಹೋಗ್ತಿದೆ. ಸರ್ಕಾರಿ ವಲಯದಲ್ಲಿ ಸಹಿತ ಏನಪ್ಪ ಉದ್ಯೋಗದ ಸೃಷ್ಟಿ ಕಾಲಕ್ರಮೇಣ ಕಡಿಮೆಯಾಗಿ ಮೀಸಲಾತಿ ಸ್ಥಾನಗಳಿಗೆ ಸಹಿತ ಧಕ್ಕೆಯಾಗುತ್ತದೆ. ಯಾವ ನೀತಿಯ ಮೂಲಕಪ್ಪ ಅಂದ್ರೆ ಇದೇ ಉದಾರೀಕರಣ ನೀತಿಯ ಮೂಲಕ. ಈ ಉದಾರೀಕರಣ ನೀತಿ ಏನೈತಲ್ಲ, ಈ ಉದಾರೀಕರಣ ನೀತಿಯ ಮೂಲಕ ಬಂಡವಾಳಶಾಹಿಗಳ ಹೂಡಿಕೆ ಏನಾಗ್ತೈತಿ ಹೆಚ್ಚಾಗ್ತೈತಿ. ಬಂಡವಾಳಶಾಹಿಗಳ ಹೂಡಿಕೆ ಮಾಡ್ಯಾರಪ್ಪ ಅಂದ್ರೆ ಅವರು 1 ಕೋಟಿ ಬಂಡವಾಳ ಹೂಡಿಕೆ ಮಾಡ್ಯಾರ ಅಂತ ತಿಳ್ಕೊಟ್ರೆ, ನನ್ನ ಪ್ರಕಾರ 1 ಕೋಟಿ ಅಲ್ಲ, ಅವ್ರು ಹೆಚ್ಚಿಗೆ ಹೂಡಿಕೆ ಮಾಡಿರ್ತಾರೆ. 1 ಕೋಟಿ ಬಂಡವಾಳ ಹೂಡಿಕೆ ಮಾಡ್ಯಾರಪ್ಪ ಅಂದ್ರೆ ಅವರ ಅಧಿಕ ಲಾಭ, ನಾವು 1 ಕೋಟಿ ಹಾಕಿನಪ್ಪ ನಾ 2 ಕೋಟಿ ಲಾಭ ಗಳಿಸ್ಬೇಕನ್ನುವಂಥ ಹಿತಾಸಕ್ತಿಗಳು ಇಟ್ಕೊಂಡೇ ಅವರು ಬಂಡವಾಳ ಹೂಡಿಕೆ ಮಾಡಿರ್ತಾರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಅವರು ಬಂಡವಾಳ ಹೂಡಿಕೆ ಮಾಡ್ಯಾರಪ್ಪ ಅಂದ್ರೆ ಹೊಸ ತಂತ್ರಜ್ಞಾನ ವ್ಯವಸ್ಥೆಗಳನ್ನು ಇಟ್ಕೊಂಡೇ ಬಂಡವಾಳ ಹೂಡಿಕೆ ಮಾಡಿರ್ತಾರೆ. ಅಲ್ಲಿ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಾಕತ್ತೇವಪ್ಪ ಅಂದ್ರೆ ಅಲ್ಲಿ ಕಾರ್ಮಿಕರ ಸಂಖ್ಯೆ ಏನಿರ್ತೈತಿ ಕಡಿಮೆ ಇರ್ತೈತಿ ಸ್ನೇಹಿತರೆ. ಮತ್ತೇನಪ್ಪ ಅಂದ್ರೆ ಉದ್ಯೋಗದ ಸೃಷ್ಟಿ ಸಹಿತ ಏನಾಗ್ತೈತಿ ಕಡಿಮೆ ಆಗ್ತೈತಿ. ಮತ್ತೇನಪ್ಪ ಅಂದ್ರೆ ಸರ್ಕಾರ ವಲಯದಲ್ಲಿ ಸಹಿತ ಉದ್ಯೋಗಗಳ ಸೃಷ್ಟಿ ಕಡಿಮೆ ಆಗುವುದರ ಜೊತೆಗೆ ಮೀಸಲಾತಿ ಅನ್ನುವಂಥ ವ್ಯವಸ್ಥೆ ಏನೈತಲ್ಲ ಆ ವ್ಯವಸ್ಥೆಗೆ ಧಕ್ಕೆಯಾಗುತ್ತದೆ. ಯಾವ ನೀತಿಯ ಮೂಲಕಪ್ಪ ಅಂದರೆ ಇದೇ ಉದಾರೀಕರಣ ಅನ್ನುವಂಥ ನೀತಿಯ ಮೂಲಕ. ನೆಕ್ಸ್ಟ್ ಪರಿಸರ ವಿನಾಶ ಹೆಚ್ಚಾಗುತ್ತದೆ ಸ್ನೇಹಿತರೆ. ಈ ಉದಾರೀಕರಣ ನೀತಿಯಿಂದ ಪರಿಸರ ವಿನಾಶ ಹೆಚ್ಚಾಗುತ್ತದೆ. ಯಾವ ರೀತಿಯಪ್ಪ ಅಂದ್ರೆ ಈ ಉದಾರೀಕರಣ ನೀತಿಯಿಂದ ಹಲವಾರು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಾಗಿದೆ ಸ್ನೇಹಿತರೆ. ಒಂದು ಕಂಪನಿಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಒಂದು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕಾದ್ರೆ ಅದು ತನ್ನದೇ ಆಗಿರ್ತಕ್ಕಂಥ ನಿರ್ದಿಷ್ಟವಾದಂಥ ಭೂಮಿಯನ್ನು ಇರಬೇಕು. ಅದಕ್ಕೆ ಇವತ್ತು ಯಾವುದಾದ್ರೂ ಒಂದು ಕಾರ್ಖಾನೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ, ಒಂದು ಕಂಪನಿಯನ್ನು ಸ್ಥಾಪನೆ ಮಾಡಬೇಕಾದ್ರೆ, ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಅದಕ್ಕೆ ಆಗಿರ್ತಕ್ಕಂಥ ನಿರ್ದಿಷ್ಟವಾದಂಥ ಭೂಮಿ ಇರಬೇಕು ಸ್ನೇಹಿತರೆ. ಆ ಭೂಮಿಯನ್ನು ಅಂದರೆ ಏನಪ್ಪ ನಿರ್ದಿಷ್ಟವಾದಂಥ ಭೂಮಿ ಅಂದರೆ ಇವತ್ತು ಒಂದು ಕಂಪನಿ, ಇವತ್ತು ಉದಾಹರಣೆಗೆ ಏನಪ್ಪ ಒಂದು ಕಬ್ಬಿನ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಬೇಕಂತ ತಿಳ್ಕೊಳ್ರಿ. ಆ ಕಬ್ಬಿನ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಅದಕ್ಕೆ ಮಿನಿಮಮ್ ಏನು ಬೇಕಾಗಿಲ್ಲಪ್ಪ ಒಂದು 100 ಎಕರೆ ಜಮೀನು ಬೇಕು. ಅದಕ್ಕೆ ಎಷ್ಟು ಎಕರೆ ಜಮೀನು ಬೇಕು? 100 ಎಕರೆ ಏನಪ್ಪ ಅಂದ್ರೆ ಜಮೀನು ಬೇಕು ಸ್ನೇಹಿತರೆ. 100 ಎಕರೆ ಜಮೀನು ಬೇಕಪ್ಪ ಅಂದ್ರೆ ಆ 100 ಎಕರೆದಲ್ಲಿರ್ತಕ್ಕಂಥ ನಮ್ಮ ಪರಿಸರ ವ್ಯವಸ್ಥೆ, ಅರಣ್ಯ ವ್ಯವಸ್ಥೆ ಏನಾಗ್ತೈತಿ ನಾಶವಾಗಿ ಹೋಗ್ತದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಆ ಕೈಗಾರೀಕರಣದಿಂದ, ಆ ಕಂಪನಿಯಿಂದ, ಆ ಕಾರ್ಖಾನೆಯಿಂದ ಉಂಟಾಗುವಂಥ ತ್ಯಾಜ್ಯಗಳೇನಿದೆಯೋ ಆ ತ್ಯಾಜ್ಯ ವಸ್ತುಗಳಿಂದಲೂ ಸಹಿತ ಸುತ್ತಮುತ್ತಲಿನಲ್ಲಿರ್ತಕ್ಕಂಥ ಪ್ರದೇಶಗಳ ಮೇಲೆ, ಪರಿಸರ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಸ್ನೇಹಿತರೆ. ಈ ರೀತಿ ದುಷ್ಪರಿಣಾಮ ಬೀರುವುದರಿಂದ ನಮ್ಮ ರಾಷ್ಟ್ರದೊಳಗಿರ್ತಕ್ಕಂಥ ಪರಿಸರ ವ್ಯವಸ್ಥೆ ಏನಾಗ್ತೈತಿ ನಾಶವಾಗಿ ಹೋಗುತ್ತದೆ ಸ್ನೇಹಿತರೆ. ಅಷ್ಟಲ್ಲದೆ ಮಾನವ ಜೀವಿಗಳ ಮೇಲೆ ಸಹಿತ ದುಷ್ಪರಿಣಾಮ ಬೀರ್ತೈತಿ, ನಮ್ಮ ವನ್ಯಜೀವಿಗಳ ಮೇಲೆ ಸಹಿತ ದುಷ್ಪರಿಣಾಮ ಬೀರ್ತೈತಿ, ನಮ್ಮ ಪ್ರಾಣಿ ಸಂಪತ್ತಿನ ಮೇಲೆ ಸಹಿತ ದುಷ್ಪರಿಣಾಮ ಬೀರುತ್ತದೆ ಸ್ನೇಹಿತರೆ. ಒಂದು ಕಂಪನಿ, ಒಂದು ಕಾರ್ಖಾನೆ, ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಅದಕ್ಕೆ ನಿರ್ದಿಷ್ಟ ಭೂಮಿ ಬೇಕು. ಆ ನಿರ್ದಿಷ್ಟ ಭೂಮಿ ನಾವು ಕೊಟ್ಟೆವಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಅರಣ್ಯ ಪ್ರದೇಶ, ಅಲ್ಲಿರ್ತಕ್ಕಂಥ ವನ್ಯಜೀವಿಗಳು, ಅಲ್ಲಿರ್ತಕ್ಕಂಥ ಪ್ರಾಣಿ ಸಂಪತ್ತು, ಅಲ್ಲಿರ್ತಕ್ಕಂಥ ನಮ್ಮ ಅರಣ್ಯ ಪ್ರದೇಶ ಏನಾಗ್ತೈತಪ್ಪ ಅಂದ್ರೆ ನಾಶವಾಗಿ ಹೋಗುತ್ತದೆ. ಅಷ್ಟೇ ಅಲ್ಲದೆ ಆ ಕಂಪನಿ, ಆ ಕೈಗಾರಿಕೆ, ಆ ಕಾರ್ಖಾನೆಗಳಿಂದ ಏನಪ್ಪ ಅಂದ್ರೆ ಅಲ್ಲಿ ಕೆಲವೊಂದಿಷ್ಟು ನದಿಗಳಿಗೆ ತ್ಯಾಜ್ಯ ವಸ್ತುಗಳನ್ನು ಬಿಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ನಾವು ನದಿಗಳಿಗೆ ಏನಪ್ಪ ಅಂದ್ರೆ ತ್ಯಾಜ್ಯ ವಸ್ತುಗಳು ಬಿಟ್ಟವಪ್ಪ ಅಂದ್ರೆ ನದಿಗಳಲ್ಲಿರ್ತಕ್ಕಂಥ ಜಲಚರಗಳೇನಾಗ್ತವಪ್ಪ ಅಂದರೆ ಸಾವಿಗೆ ಈಡಾಗಬೇಕಾಗ್ತೈತಿ. ಅಷ್ಟೇ ಅಲ್ಲದೆ ಆ ನದಿಯ ನೀರನ್ನು ಸವಿಯುವಂಥ ಪ್ರಾಣಿಗಳಾಗಿರ್ಬೋದು, ಮಾನವ ಜೀವಿಗಳ ಮೇಲೆ ಸಹಿತ ದುಷ್ಪರಿಣಾಮ ಬೀರ್ತೈತಿ. ಅಷ್ಟೇ ಅಲ್ಲದೆ ನಮ್ಮ ಪರಿಸರ ಸಂಪತ್ತಿನ ಮೇಲೆ ಸಹಿತ ಏನಪ್ಪ ಅಂದ್ರೆ ದುಷ್ಪರಿಣಾಮ ಬೀರ್ತೈತಿ. ಯಾವ ನೀತಿಯ ಮೂಲಕಪ್ಪ ಅಂದ್ರೆ ಇದೇ ಉದಾರೀಕರಣ ಅನ್ನುವಂಥ ನೀತಿಯ ಮೂಲಕ. ನೆಕ್ಸ್ಟ್ 4ನೇ ಅಂಶ ಯಾವುದಪ್ಪ ಅಂದರೆ ಕೆಲವು ವಸ್ತುಗಳ ಬೆಲೆಗಳ ನಿಯಂತ್ರಣ ಮಾಡ್ಬೋದು. ಕೆಲವು ವಸ್ತುಗಳ ಬೆಲೆಗಳ ನಿಯಂತ್ರಣ, ಕೆಲವು ವಸ್ತುಗಳಾಗಿರ್ತಕ್ಕಂಥ ಇವತ್ತು ರಸಗೊಬ್ಬರವನ್ನು ತೆಗೆದುಕೊಂಡು ನೋಡ್ರಿ ಸ್ನೇಹಿತರೆ, ಮತ್ತು ಜೀವರಕ್ಷಕ ಔಷಧಿಗಳನ್ನು ತೆಗೆದುಕೊಂಡು ನೋಡ್ರಿ.
ಮುಂತಾದ ಬೆಲೆಗಳೇನಿದಾವಲ್ಲ ವಿಶ್ವ ವ್ಯಾಪಾರ ಸಂಘಟನೆಯ ಮೂಲಕ ಮತ್ತು ಇತರೆ ಸಂಘ ಸಂಸ್ಥೆಗಳ ಮೂಲಕ ನಿಯಂತ್ರಿಸಲಾಗುತ್ತದೆ ಸ್ನೇಹಿತರೆ. ಈ ಉದಾರೀಕರಣ ನೀತಿಯ ಮೂಲಕ ಕೆಲವೊಂದಿಷ್ಟು ವಸ್ತುಗಳೇನಿದಾವಲ್ಲ ಅವುಗಳ ಬೆಲೆಗಳನ್ನು ನಿಯಂತ್ರಣ ಮಾಡುವುದರ ಜೊತೆಗೆ ವಿಶ್ವ ವ್ಯಾಪಾರ ಸಂಘಟನೆ ಮತ್ತು ಇತರೆ ಸಂಘ ಸಂಸ್ಥೆಗಳ ಮೂಲಕ ಏನಪ್ಪ ಅಂದ್ರೆ ನಿಯಂತ್ರಣ ಮಾಡುವಂಥ ಪ್ರಯತ್ನ ಮಾಡ್ಕೊಳ್ತಾರ. ಯಾವ ನೀತಿಯ ಮೂಲಕಪ್ಪ ಅಂದ್ರೆ ಇದೇ ಉದಾರೀಕರಣ ನೀತಿಯ ಮೂಲಕ. ನೆಕ್ಸ್ಟ್ 5ನೇ ಅಂಶ, ಜನಸಾಮಾನ್ಯರ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಈ ಉದಾರೀಕರಣ ನೀತಿಯಿಂದಾಗಿ ಜನಸಾಮಾನ್ಯರ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುತ್ತದೆ ಸ್ನೇಹಿತರೆ, ಮತ್ತಷ್ಟು ಬಿಗಡಾಯಿಸುತ್ತದೆ. ಏಕೆಂದರೆ ಅವರಿಗೆ ಸಂಪಾದನೆಯ ಮಾರ್ಗ ಅತಿ ಏನಪ್ಪ ಅಂದ್ರೆ ತುಂಬ ಕಠಿಣವಾಗಿರುತ್ತದೆ. ಇವತ್ತು ನಾವು ಎಲ್ಲ ಚಟುವಟಿಕೆಗಳಲ್ಲಿ ಹೊಸ ತಂತ್ರಜ್ಞಾನಗಳನ್ನು ಬಳಕೆ ಮಾಡಕತ್ತೇವಪ್ಪ ಅಂದ್ರೆ ಆ ಕಾರ್ಮಿಕರ ಮೇಲೆ ದುಷ್ಪರಿಣಾಮ ಬೀರ್ತೈತಿ. ಕಾರ್ಮಿಕರಿಗೆ ಯಾವುದೇ ರೀತಿ ಉದ್ಯೋಗ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳಿಲ್ಲ. ನಿರುದ್ಯೋಗ ಯುವಕ ಮತ್ತು ಯುವತಿಯರಿಗೆ ಸರಿಯಾದ ರೀತಿಯಲ್ಲಿ ಉದ್ಯೋಗದ ಅವಕಾಶ ಕಲ್ಪಿಸಿಕೊಳ್ಳಿಲ್ಲಪ್ಪ ಅಂದ್ರೆ ಅವರಿಗೆ ಸಂಪಾದನೆ ಮಾಡುವಂಥ ಮಾರ್ಗ ಏನೈತಾರೆ ಕಠಿಣವಾಗುತ್ತದೆ ಸ್ನೇಹಿತರೆ. ಬೇರೆ ರಾಷ್ಟ್ರಗಳು ನಮ್ಮ ರಾಷ್ಟ್ರದೊಳಗೆ ಬಂದು ಬಂಡವಾಳ ಹೂಡಿಕೆ ಮಾಡಾಕತ್ತಿರಪ್ಪ ಅಂದ್ರೆ ನಮ್ಮ ರಾಷ್ಟ್ರದೊಳಗಿರ್ತಕ್ಕಂಥ ಗುಡಿ ಕೈಗಾರಿಕೆ ಏನಾಗ್ಬಿಡ್ತೈತಿ, ಮುಚ್ಚಿ ಹೋಗ್ಬಿಡ್ತಾವೆಲ್ಲ. ಇವತ್ತು ಕಂಬಾರಿಕ ವೃತ್ತಿಗೆ ತೆಗೆದುಕೊಂಡು ನೋಡ್ರಿ, ಕುಂಬಾರ ವೃತ್ತಿ ತೆಗೆದುಕೊಂಡು ನೋಡ್ರಿ, ನೇಕಾರ ವೃತ್ತಿ ತೆಗೆದುಕೊಂಡು ನೋಡ್ರಿ, ಅಗಸ ವೃತ್ತಿ ತೆಗೆದುಕೊಂಡು ನೋಡ್ರಿ, ಕ್ಷೌರಿಕ ವೃತ್ತಿ ತೆಗೆದುಕೊಂಡು ನೋಡ್ರಿ, ಇನ್ನಿತರೆ ಹಲವಾರು ವೃತ್ತಿಗಳನ್ನು ನಾವು ತೆಗೆದುಕೊಂಡು ನೋಡ್ರಿ. ಅವ್ರೇನಪ್ಪ ಅಂದ್ರೆ ತಮ್ಮ ಬಳಿ ಎಷ್ಟು ಹಣ ಇರ್ತೈತಲ್ಲ ಅಷ್ಟೇ ಹಣದಲ್ಲಿ ಏನು ಮಾಡ್ತಾರವರು ಬಂಡವಾಳ ಹೂಡಿಕೆ ಮಾಡಿ ಅಷ್ಟೇ ಹಣದಲ್ಲಿ ಏನಪ್ಪ ಅಂದ್ರೆ ವಸ್ತುಗಳನ್ನು ತೆಗೆದುಕೊಂಡು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಷ್ಟು ಅಂದರೆ ವಸ್ತುಗಳನ್ನು ತೆಗೆದುಕೊಂಡು ಅಲ್ಲೇನಪ್ಪ ಅಂದರೆ ಕೆಲಸ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಹೊಸ ತಂತ್ರಜ್ಞಾನಗಳನ್ನು ನಾವು ಜಾರಿಗೆ ತಂದೇವಪ್ಪ ಅಂದ್ರೆ ನಮ್ಮ ರಾಷ್ಟ್ರದೊಳಗಿರ್ತಕ್ಕಂಥ ಎಲ್ಲ ಗುಡಿ ಕೈಗಾರಿಕೆ ಏನಾಗ್ತಿತ್ತಪ್ಪ ಅಂದ್ರೆ ಮುಚ್ಚಿ ಹೋಗ್ತೈತಿ ಸ್ನೇಹಿತರೆ. ನಾವು ಸಣ್ಣವರಿದ್ದಾಗ ಮನೆಯೊಳಗೆ ಏನಪ್ಪ ಜಾಸ್ತಿ ಏನು ಮಾಡ್ತಿದ್ರಪ್ಪ ಅಂದ್ರೆ ಮಣ್ಣಿನ ಮಡಿಕೆಗಳು ಇರ್ತಿದ್ವು ಜಾಸ್ತಿ ಆಲ್ಮೋಸ್ಟ್ ಅಲ್ಲ. ಮತ್ತು ಪ್ಲೇಟ್ಗಳನ್ನು ಜಾಸ್ತಿ ಏನು ಮಾಡ್ತಿದ್ರಪ್ಪ ಮಣ್ಣಿನ ಮಡಿಕೆಯಲ್ಲಿನೇ ಊಟ ಮಾಡ್ತಿದ್ರು ಅವರು. ಇದು ಮಣ್ಣಿನ ಪ್ಲೇಟ್ಗಳೇನಿರ್ತಾವಲ್ಲ ಮಣ್ಣಿನ ಪ್ಲೇಟ್ಗಳಲ್ಲಿನೇ ಊಟ ಮಾಡ್ತಿದ್ರು. ಈಗೆಲ್ಲ ಏನಪ್ಪ ಅಂದ್ರೆ ಜರ್ಮನಿ ಪ್ಲೇಟ್, ಮೊದಲೇನು ಬಂತು ಮಣ್ಣಿನ ಪ್ಲೇಟ್ ಹೋಗಿ ಜರ್ಮನಿ ಹೋಗಿ ಸ್ಟೀಲ್ ಹೋಗಿ ಪ್ಲಾಸ್ಟಿಕ್ ಬಂದೈತಿ. ಮೊದಲ ಮಣ್ಣಿನ ಪಾತ್ರೆ ಒಳಗೆ ಊಟ ಮಾಡ್ತಿದ್ದನು ಸಣ್ಣವರು ಇದ್ದಾಗ. ಇವತ್ತು ಊರೊಳಗೆ ಜಾತ್ರೆ ನಡೀತಿತ್ತಪ್ಪ ಅಂದ್ರೆ ಅವಾಗ ಎಲ್ಲ ಏನು ಮಾಡ್ತಿದ್ರು ಮಣ್ಣಿನ ಪಾತ್ರೆಯಲ್ಲಿ ಊಟ ಮಾಡ್ತಿದ್ರು. ಮತ್ತು ಮನೆಯೊಳಗಿನ ಮಣ್ಣಿನ ಪಾತ್ರೆಗಳು ಇರ್ತಿದ್ವು. ಮಣ್ಣಿನ ಪಾತ್ರೆಗಳು ಈಗ ಎಲ್ಲಿ ಕಾಣಂಗಿಲ್ಲ, ಎಲ್ಲೆಲ್ಲಿ ಕಾಣಂಗಿಲ್ಲ. ಈಗೆಲ್ಲ ಮೊದಲು ಮಣ್ಣಿನ ಪಾತ್ರೆ ಓದ್ಬೇಕು ಜರ್ಮನಿ ಪಾತ್ರೆಗಳು ಬಂದು ಅವನು ಬಂದಾಗ್ಬಿಟ್ಟವು. ಈಗೆಲ್ಲ ಮಣ್ಣಿನ ಪಾತ್ರೆ ಓದ್ಬೇಕು ಜರ್ಮನಿ ಪಾತ್ರೆ ಹೋಯ್ತು, ಜರ್ಮನಿ ಓದ್ಬೇಕು ಸ್ಟೀಲ್ ಪಾತ್ರೆನೇ ಹೋಯ್ತು. ಸ್ಟೀಲ್ ಆದ ಬಳಿಕ ನೆಕ್ಸ್ಟ್ ಏನಪ್ಪ ಅಂದ್ರೆ ಸ್ಟೀಲ್ ಆದ ಬಳಿಕ ಪ್ಲಾಸ್ಟಿಕ್ ಪಾತ್ರೆಗಳು ಬಂದವು. ಇಲ್ಲೇನಪ್ಪ ಅಂದ್ರೆ ಈ ರೀತಿ ಆಗುವುದರಿಂದ ಗುಡಿ ಕೈಗಾರಿಕೆಗಳು ಏನಾಗ್ಬಿಡ್ತಾವ ಮುಚ್ಚಿ ಹೋಗ್ಬಿಡ್ತಾವ. ಅದಕ್ಕಾಗಿ ಏನಪ್ಪ ಅಂದ್ರೆ ಈ ಉದಾರೀಕರಣ ನೀತಿ ಏನೈತಲ್ಲ ಇದು ಜನಸಾಮಾನ್ಯರ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಇರಲಿ ಸ್ವಲ್ಪ ಕೆಮ್ಮೈತಿ. ನೆಕ್ಸ್ಟ್ ಕೇಳಿ, ಹಣಕಾಸಿನ ಅಸ್ಥಿರತೆ ಮೂಡುತ್ತದೆ. ಯಾವ ನೀತಿಯ ಮೂಲಕಪ್ಪ ಅಂದ್ರೆ ಈ ಉದಾರೀಕರಣ ನೀತಿಯ ಮೂಲಕ ಹಣಕಾಸಿನ ಅಸ್ಥಿರತೆ. ಸರ್ಕಾರದಲ್ಲಿ ಹಣಕಾಸಿನ ಪರಿಸ್ಥಿತಿ ಏನಪ್ಪ ಏರಿಳಿತ ಉಂಟಾಗ್ತೈತಿ. ಕೆಲವೊಂದು ಸಲ ಆರ್ಥಿಕ ಹಿಂಜರಿಕೆ ಆಗ್ಬೋದು ಮತ್ತು ಹಣದುಬ್ಬರ ಅಂತ ಸಮಸ್ಯೆಗಳು ಉಂಟಾಗಿ ಆರ್ಥಿಕತೆಯಲ್ಲಿ ಅಸ್ಥಿರತೆಯನ್ನು ಕಾಣ್ಕೋಬಹುದು ಸ್ನೇಹಿತರೆ. ಆರ್ಥಿಕತೆಯಲ್ಲಿ ಅಸ್ಥಿರತೆಯನ್ನು ಕಾಣಿಕೊಳ್ಳಬಹುದು. ಸರ್ಕಾರಿ ಉದ್ಯೋಗಗಳನ್ನು ಕಡಿಮೆ ಆಗ್ತಾವ ಮತ್ತು ಮೀಸಲಾತಿ ಕ್ರಮೇಣ ಏನಾಗ್ಬಿಡ್ತವ ಸ್ಥಗಿತಗೊಳ್ಳುತ್ತದೆ. ಇರಲಿ ಸ್ವಲ್ಪ ಗಂಟಲು ಪ್ರಾಬ್ಲಮ್ ಐತಿ, ಇರಲಿ. ಇಲ್ಲಿಗೆ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತೇನೆ. ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಶುಭವಾಗಲಿ.